ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಅಂತರ್ಜಾತಿ ವಿವಾಹ ಹಾಗೂ ಆಸ್ತಿಯಲ್ಲಿ ಅರ್ಧ ಪಾಲು ಕೇಳಿದ್ದಕ್ಕೆ ಸೇಡಂನಲ್ಲಿ ಕೋಲಿ ಸಮಾಜದ ಮುಖಂಡನ ಕೊಲೆ ಮಾಡಲಾಗಿದೆ. ಎಸ್ಪಿ ಇಶಾ ಪಂತ್ ಅವರಿಂದ ಸುದ್ದಿಗೋಷ್ಠಿಯ ಮೂಲಕ ಮಾಹಿತಿ. ಕಲಬುರಗಿ ನಗರದ ಬಿಎಸ್ಎನ್ಎಲ್ ಕಚೇರಿಯ ಹತ್ತಿರವಿರುವ SBI ಬ್ಯಾಂಕ್ನ ಶಾಖೆ. ಪಿಂಚಣಿದಾರರಿಗಾಗಿ ಜರುಗಿದ ರಾಷ್ಟ್ರೀಯ ಜಾಗೃತಿ ಅಭಿಯಾನ ಕಾರ್ಯಕ್ರಮ. ವಿವೇಕಾನಂದ ವಿದ್ಯಾನಿಕೇತನ ಶಾಲೆಗೆ ಆಗಮಿಸಿದ ನಿವೃತ್ತ ಮನೋವೈದ್ಯ ಪ್ರಾಧ್ಯಾಪಕರಾದ ಡಾಕ್ಟರ್ CR ಚಂದ್ರಶೇಖರ್. ಕಲಿಕೆ, ನೆನಪು ಹಾಗೂ ಪರೀಕ್ಷಾ ಸಿದ್ಧತೆ ಕುರಿತು ವಿಶೇಷ ಉಪನ್ಯಾಸ. ಕಲಬುರಗಿ ಸಾಂಸ್ಕೃತಿಕ ಪ್ರತಿಷ್ಠಾನದ ವತಿಯಿಂದ 67ನೆಯ ಕನ್ನಡ ರಾಜ್ಯೋತ್ಸವ ಆಚರಣೆ. ರಾಜ್ಯೋತ್ಸವ ಪುರಸ್ಕಾರ ಹಾಗೂ ಮಹಾರಾತ್ರಿ ನಾಟಕ ಪ್ರದರ್ಶನ ಸಮಾರಂಭ. ಜೈ ಕನ್ನಡಿಗರ ಸೇನೆ ವತಿಯಿಂದ 67ನೆಯ ಕನ್ನಡ ರಾಜ್ಯೋತ್ಸವ. ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ. ಡಾಕ್ಟರ್ ಸಂಪತ್ ಕುಮಾರ್ ಜೆ ಹಿರೇಮಠ ಅವರಿಗಾಗಿ ಜರುಗಿದ ಅಭಿನಂದನಾ ಸಮಾರಂಭ. ಕಲ್ಯಾಣ ಕರ್ನಾಟಕ ಜಂಗಮ ಯುವ ಪಡೆ ಹಾಗೂ ಗೆಳೆಯರ ಬಳಗದ ವತಿಯಿಂದ ಆಯೋಜನೆ. ಹಡಪದ ಸಮಾಜದ ಯುವ ರತ್ನ ಮಲ್ಲಿಕಾರ್ಜುನ್ P ಹಡಪದ್ ಸೂಗೂರ್ಯನ್. ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ನ ವತಿಯಿಂದ ರಾಜ್ಯ ಮಟ್ಟದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ. ಶ್ರೀ ಮಾತಾ ಮಾಣಿಕೇಶ್ವರಿ ಗಂಗಾಮತ ವಧುವರರ ಮಾಹಿತಿ ಕೇಂದ್ರ. ಜನವರಿ 8ರಂದು 7ನೆಯ ರಾಜ್ಯ ಮಟ್ಟದ ಸಮಾವೇಶ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಅಂತರ್ಜಾತಿ ವಿವಾಹ ಮತ್ತು ಆಸ್ತಿಯಲ್ಲಿ ಅರ್ಧ ಪಾಲು ಕೇಳಿದ್ದಕ್ಕೆ ಸೇಡಂನಲ್ಲಿ ಕೋಲಿ ಸಮಾಜದ ಮುಖಂಡನ ಕೊಲೆ ಮಾಡಲಾಗಿದೆ ಎಂದು SP ಇಶಾ ಪಂತ್ ಅವರು ಮಾಹಿತಿ ನೀಡಿದ್ದಾರೆ. ಇದೇ ತಿಂಗಳ 14ರಂದು ಸೇಡಂ ಪಟ್ಟಣದಲ್ಲಿ ನಡೆದ ಕೋಲಿ ಸಮಾಜದ ಮುಖಂಡ 65 ವರ್ಷದ ಮಲ್ಲಿಕಾರ್ಜುನ್ ಮುತ್ಯಾಲ್ ಕೊಲೆ ಪ್ರಕರಣವನ್ನ ಭೇದಿಸಿ 4 ಆರೋಪಿಗಳನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕಲಬುರಗಿ ನಗರದ ಪೊಲೀಸ್ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ SP ಇಶಾ ಪಂತ್ ಅವರು ಕೋಲಿ ಸಮಾಜದ ಮುಖಂಡ ಮಲ್ಲಿಕಾರ್ಜುನ್ ಮುತ್ಯಾಲ್ ಕೊಲೆಗೆ ಅಂತರ್ಜಾತಿ ವಿವಾಹ ಹಾಗೂ ಆಸ್ತಿ ವಿಷಯವೇ ಕಾರಣವಾಗಿದೆ ಎಂದು ವಿವರಿಸಿದರು. ಕೊಲೆಯಾದ ಮಲ್ಲಿಕಾರ್ಜುನ್ ಮುತ್ಯಾಲ್ ಅವರ ಮಗ ಶ್ರೀನಿವಾಸ್ ಮುತ್ಯಾಲ್ ಅಂತರ್ಜಾತಿ ವಿವಾಹವಾಗಿದ್ದ. ಇದರಿಂದಾಗಿ ಯುವತಿಯ ಸಹೋದರ ಲಿಂಗರಾಜ್ ಮಾದೇನವರ್ ಕೋಪಗೊಂಡಿದ್ದ. ಅಲ್ಲದೆ ಮಲ್ಲಿಕಾರ್ಜುನ್ ಮುತ್ಯಾಲ್ನ ಮಗ ಮದುವೆಯಾಗಿದ್ದರಿಂದ ಮುಂದಿನ ದಿನಗಳಲ್ಲಿ ತನ್ನ ಮಗನ ಹೆಸರಿಗೆ ಆಸ್ತಿಯಲ್ಲಿ ಅರ್ಧ ಪಾಲು ತೆಗೆದುಕೊಳ್ಳುತ್ತೇನೆ ಅಂತ ಹೇಳಿದ್ದರಿಂದ ಕೋಪಗೊಂಡ ಲಿಂಗರಾಜ್ ಮಾದೇನವರ್ ಮಲ್ಲಿಕಾರ್ಜುನ್ ಮುತ್ಯಾಲ್ ಕೊಲೆ ಮಾಡುವುದಕ್ಕೆ ಸೇಡಂನ ಬಸವನಗರದ ಅವಿನಾಶ್ ತಂದೆ ಹರಿ ರಾಠೋಡ್, ಇಂದ್ರಾನಗರದ ಕರಣ್ ಅಲಿಯಾಸ್ ಪಿತಲ್ ತಂದೆ ಗೋವಿಂದ್ ರಾಠೋಡ್ ಮತ್ತು ಪೊಲೀಸ್ ಪಾಟೀಲ್ ಗಲ್ಲಿಯ ವಿಜಯ್ ಕುಮಾರ್ ತಂದೆ ಸಂತೋಷ್ ಯಾಕಾಪುರ್ ಇವರಿಗೆ 10 ಲಕ್ಷ ರೂಪಾಯಿ ಸುಪಾರಿ ನೀಡಿದ್ದ. ಕೊಲೆಗೆ ಸುಪಾರಿ ಪಡೆದ ಆರೋಪಿಗಳು ನವೆಂಬರ್ 14ರಂದು ರಾತ್ರಿ ಮಲ್ಲಿಕಾರ್ಜುನ್ ಮುತ್ಯಾಲ್ ಅವರ ಕುತ್ತಿಗೆ ಹಿಸುಕಿ ಮರ್ಮಾಂಗಕ್ಕೆ ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಿದ್ದರು ಎಂದು ತಿಳಿಸಿದರು. ಈ ಸಂಬಂಧ ಕೊಲೆಯಾದ ಮಲ್ಲಿಕಾರ್ಜುನ್ ಮುತ್ಯಾಲ್ ಅವರ ಮಗ ವಿಷ್ಣು ಮುತ್ಯಾಲ್ ಸೇಡಂ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದ. ಈ ದೂರಿನ ಅನ್ವಯ SP ಇಶಾ ಪಂತ್, ಹೆಚ್ಚುವರಿ SP N ಶ್ರೀನಿಧಿ, ಚಿಂಚೋಳಿ DSP K ಬಸವರಾಜ್ ಅವರ ಮಾರ್ಗದರ್ಶನದಲ್ಲಿ ಸೇಡಂ PSI ಸೋಮಲಿಂಗ್ ಒಡೆಯರ್, ಕುರುಕುಂಟ PSI ಅರ್ಜುನಪ್ಪ, ಕೊಂಚಾವರಂ PSI ಪೃಥ್ವಿರಾಜ್, ಸಿಬ್ಬಂದಿಗಳಾದ ಉದಯ್ ಕುಮಾರ್, ನಾಗರಾಜ್, ಶ್ರೀನಿವಾಸ್ ರೆಡ್ಡಿ, ಬಾಬುರಾವ್, ಆಸಿಫ್, ಮಾಣಿಕ್ ರಾವ್, ಜಗದೀಶ್ ಹಾಗೂ ಅಪರಾಧ ವಿಭಾಗದ ಸಿಬ್ಬಂದಿಗಳಾದ ನಾಗರಾಜ್, ನಿಂಗಪ್ಪ ಅವರು ತನಿಖೆ ನಡೆಸಿ ಪ್ರಮುಖ ಆರೋಪಿ ಲಿಂಗರಾಜ್ ಮಾದೇನವರ್, ಅವಿನಾಶ್ ರಾಠೋಡ್, ಕರಣ್ ಅಲಿಯಾಸ್ ಪಿತಲ್, ವಿಜಯ್ ಕುಮಾರ್ ಯಾಕಾಪುರ್ ಅವರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ತಿಳಿಸಿದರು. ಆರೋಪಿಗಳು ಕೊಲೆಗೆ ಸುಪಾರಿ ಪಡೆದಿದ್ದ 5 ಲಕ್ಷ ಹಣದಲ್ಲಿ 4 ಲಕ್ಷ ಹಣವನ್ನ ವಶಪಡಿಸಿಕೊಳ್ಳಲಾಗಿದ್ದು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಒಂದು ಕೊಲೆ ಪ್ರಕರಣ ರಿಜಿಸ್ಟರ್ ಆಯಿತು. ಅದರಲ್ಲಿ ಮಲ್ಲಿಕಾರ್ಜುನ್ ಮುತ್ಯಾಲ್ ಅಂತ ಹೇಳಿ ಒಬ್ಬರು 65 ವರ್ಷ ಒಬ್ಬರು ವ್ಯಕ್ತಿದು ಕೊಲೆ ಆಯಿತು. ಅದರಲ್ಲಿ ನಮ್ಮ CPI, ನಮ್ಮ PSI, DSP ಮತ್ತು ಎಲ್ಲ ಟೀಮ್ ಇವಾಗ ಭಾಳ ಪ್ರಯತ್ನ ಪಟ್ಕೊಂಡು ಇವತ್ತು ಅದನ್ನು ಸಾಲ್ವ್ ಮಾಡಿದ್ದಾರೆ. ಇದರಲ್ಲಿ 4 ಜನಗೆ ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಮೇನ್ ಲಿಂಗರಾಜ್ ಅಂತ ಹೇಳಿ ಒಬ್ಬ ವ್ಯಕ್ತಿ, ಅವನು ಆ್ಯಕ್ಚುಲಿ ಮಲ್ಲಿಕಾರ್ಜುನ್ ಮಗ ಶ್ರೀನಿವಾಸ್, ಅವನ ವೈಫ್ ಶ್ವೇತಾದು ಅಣ್ಣ, ಅವನು ಲಿಂಗರಾಜ್, ಅವನೇ ಇದರಲ್ಲಿ A1 ಆಗ್ತಾನೆ. ಅವನು ಈ 3 ಜನಗೆ ಕರಣ್, ಅವಿನಾಶ್ ಮತ್ತು ವಿಜಯ್ ಕುಮಾರ್ಗೆ ಸುಪಾರಿ ಕೊಟ್ಟು ಇವ್ರದ್ದು ಕೊಲೆ ಮಾಡಿಸಿದ್ದಾರೆ. ಕಾರಣ ಏನಂದರೆ
ಶ್ರೀನಿವಾಸ್ ಅವರು ಒಬ್ಬರು ಲಿಂಗಾಯತ್ ಹುಡುಗಿ ಜೊತೆ ಅವ್ರದ್ದು ಮದುವೆ ಆಯಿತು. ಅಂದರೆ ಶ್ರೀನಿವಾಸ್ ಅವ್ರದ್ದು ಮದುವೆ ಒಬ್ಬರು ಲಿಂಗಾಯತ್ ಹುಡುಗಿ ಜೊತೆ ಆಯಿತು. ಸೊ ಮತ್ತು ಅವರು ಅವ್ರ ಹತ್ತಿರ ಆಸ್ತಿ ಜಾಸ್ತಿ ಇತ್ತು, ಅವರ ತಂದೆ ಹತ್ತಿರ. ಮದುವೆ ಆದ ನಂತರ ಇವರು ಮಲ್ಲಿಕಾರ್ಜುನ್ ಅವರು ಸಾಕಷ್ಟು ಸತಿ ಅವರ ತಂದೆ ಹತ್ತಿರ ಹೋಗಿ, ಅವರ ಫ್ಯಾಮ್ಲಿ ಹತ್ತಿರ ಹೋಗಿ, ನಮಗೆ ಅರ್ಧ ಆಸ್ತಿ ಬೇಕು, ನಮಗೆ ಆಸ್ತಿ ಬೇಕು ಅಂತ ಸುಮಾರು ಸತಿ ಹೇಳಿದರು. ಸೊ ಅದಕ್ಕೆ ಲಿಂಗರಾಜ್ ಇವರಿಗೆ ಮುಗಿಸ್ಬಿಡೋಣ, ಇವರು ಹೋದರೆ ನಮ್ಮ ಆಸ್ತಿ ಡಿವೈಡ್ ಆಗಲ್ಲ, ನಮಗೆ ಯಾರೂ ಆಸ್ತಿ ಬಗ್ಗೆ ಕೇಳಲ್ಲ ಅಂತ ಹೇಳಿ ಇವರು ಈ 3 ಜನಗೆ ಅವಿನಾಶ್, ವಿಜಯ್ ಕುಮಾರ್ ಮತ್ತು ಕರಣ್ಗೆ ಸುಪಾರಿ ಕೊಟ್ಬಿಟ್ಟು ಮರ್ಡರ್ ಮಾಡಿಸಿದ್ದಾರೆ. 10 ಲಕ್ಷ ಹೇಳಿದ್ರು, ಈಗ 5 ಲಕ್ಷ ಕೊಟ್ಟಿದ್ದಾನೆ. ಅದರ 5 ಲಕ್ಷ ಅಲ್ಲಿ 4 ಲಕ್ಷ ನಾವು ಇದು ಮಾಡಿದ್ದೀವಿ, ಸೀಸ್ ಮಾಡಿಸಿದ್ದೀವಿ. ಇದರ ಹಿನ್ನೆಲೆ ಅಂದರೆ ಅವಿನಾಶ್ ಅವನು ಇದಕ್ಕೆ ಮುಂಚೆ ಲಿಂಗರಾಜ್ ಅವರ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ. ಲಿಂಗರಾಜ್ದು ಒಂದು ಹಾರ್ಡ್ವೇರ್ ಅಂಗಡಿ ಇದೆ, ಅಲ್ಲಿ ಅವಿನಾಶ್ ಅಂತ ಹೇಳಿ ಒಬ್ಬ ಹುಡುಗ ಇದ್ದಾನೆ, ಅವನು ಕೆಲಸ ಮಾಡ್ತಿದ್ದ. ಇದಕ್ಕೆ ಮುಂಚೆ 2 ವರ್ಷ ಹಿಂದೆ ಕೂಡ ಅವನು ಮಲ್ಲಿಕಾರ್ಜುನ್ ಅವರ ಅಂಗಡಿಯಲ್ಲಿ ಕೂಡ ಒಂದು ಕಳ್ಳತನ ಮಾಡಿದ್ದಾನೆ. ಸೊ ನಮಗೆ ಸ್ವಲ್ಪ ಡೌಟ್ ಇತ್ತು. ಸೊ ಎಲ್ಲ ಅನಾಲಿಸಿಸ್ ಮಾಡಿಕೊಂಡು ನಮಗೆ ಗೊತ್ತಾಯಿತು ದಟ್ ಇಬ್ಬರದ್ದು ಬಹಳಷ್ಟು ಅವರದ್ದು ಕಾಂಟ್ಯಾಕ್ಟ್ ಇತ್ತು. ಆ ಬೇಸಿಸ್ ಮೇಲೆ ನಾವು ಅವನಿಗೆ ಇದು ಮಾಡಿದ್ದೀವಿ. ಇಂಟರೋಗೇಷನ್ ಮಾಡುವಾಗ ಅವನು ಎಲ್ಲ ಹೇಳಿದ್ದಾನೆ. ಮತ್ತು ಕರಣ್ ಮತ್ತು ವಿಜಯ್ ಕುಮಾರ್ ಕೂಡ ಇಬ್ಬರು ಅಲ್ಲೇ ಕೆಲಸ ಮಾಡ್ತಾರೆ. ವಿಜಯ್ ಕುಮಾರ್ ಮೇಲೆ ಕೂಡ ಒಂದು ತೆಲಂಗಾಣ ಅಲ್ಲಿ ಒಂದು ಕಳ್ಳತನ ಕೇಸ್ ಇದೆ. ಸೊ ಈ 3 ಜನ ಹುಡುಗರು ಅಲ್ಲಿ ರಾತ್ರಿ, ಅದಕ್ಕೆ ಭಾಳಷ್ಟು ದಿವಸ ಹಿಂದೆನೇ ಅವರು ಪ್ಲ್ಯಾನ್ ಮಾಡಿದರು. ಸೊ 2-3 ದಿವಸ ಅವರು ಮುಂಚೆ ಕೂಡ ಹೋಗಿ ಕಾಯ್ತಾಯಿದ್ರು ದಟ್ ಅವರು ಹೊರಗಡೆ ಬಂದರೆ, ರೀಸೆಸ್ಗೆ ಬಂದರೆ ನಾವು ಮರ್ಡರ್ ಮಾಡಿಬಿಡ್ತೀವಿ. ಬಟ್ ಅವರು ಬಂದಿಲ್ಲ. ಈ ದಿವಸ ಅಂದರೆ 14ನೇ ತಾರೀಕು ಅವರು ಮಲ್ಲಿಕಾರ್ಜುನ್ ಅವರು ಹೊರಗಡೆ ರೀಸೆಸ್ಗೆ ಅರೌಂಡ್ 12ವರೆಗೆ ಬಂದಿದ್ದರು. ಅವರು ಹಿಂದೆನೇ ಕಾಯ್ತಾಯಿದ್ರು. ಅವರು ಹೊರಗೆ ಬಂದ ತಕ್ಷಣವೇ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಅವರ ಒಂದು ಪ್ರೈವೇಟ್ ಪಾರ್ಟ್ಸ್ ಮೇಲೆ ಕಲ್ಲಿಂದ ಅಟ್ಯಾಕ್ ಮಾಡಿ ಮತ್ತು ಈ ಥರ ಕುತ್ತಿಗೆ ಮೇಲೆ ಸ್ಟ್ರ್ಯಾಂಗ್ಯುಲೇಟ್ ಮಾಡಿ ಮರ್ಡರ್ ಮಾಡಿದ್ದಾರೆ 3 ಜನ. ಸೊ ಈ 4 ಜನ ನಮಗೆ ಸಿಕ್ಕಿದ್ದಾರೆ. ಇವತ್ತು ಅವರಿಗೆ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಮತ್ತು ಟೀಮ್ಗೆ ಕೂಡ ನಾವು ಬಹುಮಾನ ಕೊಡ್ತೀವಿ. ಕಲಬುರಗಿ ನಗರದ BSNL ಕಚೇರಿಯ ಹತ್ತಿರವಿರುವ SBI ಬ್ಯಾಂಕ್ ಶಾಖೆಯ ಆವರಣದಲ್ಲಿ ಪಿಂಚಣಿದಾರರಿಗಾಗಿ ಇಂದು ರಾಷ್ಟ್ರೀಯ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಭಾರತ ಸರ್ಕಾರದ ಪಿಂಚಣಿ ಮತ್ತು ಪಿಂಚಣಿದಾರರ ಕಲ್ಯಾಣ ಇಲಾಖೆ ಹಾಗೂ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿಗಳ ಸಚಿವಾಲಯದಿಂದ ನವೆಂಬರ್ 28ರಂದು ಬೆಳಿಗ್ಗೆ 10 ಗಂಟೆಗೆ ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಪ್ರದೇಶದಲ್ಲಿ BSNL ಕಚೇರಿಯ ಬಳಿ ಇರುವ SBI ಬ್ಯಾಂಕ್ ಶಾಖೆಯಲ್ಲಿ ಪಿಂಚಣಿದಾರರಿಗೆ ಡಿಜಿಟಲ್ ಮೂಲಕ ಜೀವನ ಪ್ರಮಾಣ ಪತ್ರ ಸಲ್ಲಿಸುವ ಕುರಿತು ರಾಷ್ಟ್ರೀಯ ಜಾಗೃತಿ ಅಭಿಯಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇಂದು ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆಯವರೆಗೆ ನಡೆದ ಈ ಜಾಗೃತಿ ಕಾರ್ಯಕ್ರಮಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪಿಂಚಣಿದಾರರು ಆಗಮಿಸುವ ಮೂಲಕ ಈ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಂಡರು. ಅಲ್ಲದೆ ಪಿಂಚಣಿದಾರರು ತಮ್ಮ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಡಿಜಿಟಲ್ ವ್ಯವಸ್ಥೆ ಕುರಿತು ಮಾಹಿತಿ ಪಡೆದರು. ಪ್ರಸ್ತುತ ಪ್ರತಿ ವರ್ಷ ಪಿಂಚಣಿದಾರರು ಬ್ಯಾಂಕಿಗೆ ಬಂದು ಜೀವನ ಪ್ರಮಾಣ ಪತ್ರ ಸಲ್ಲಿಸಬೇಕಿದೆ. ಇದರಿಂದ ಪಿಂಚಣಿದಾರರಿಗೆ ತೊಂದರೆಯಾಗುತ್ತಿದ್ದು, ಡಿಜಿಟಲ್ ವ್ಯವಸ್ಥೆ ಜಾರಿಯಾದಲ್ಲಿ ಬಟನ್ ಕ್ಲಿಕ್ ಮೂಲಕ ಜೀವನ ಪ್ರಮಾಣ ಪತ್ರ ಸಲ್ಲಿಸಬಹುದಾಗಿದೆ. ಈ ಕಾರ್ಯಕ್ರಮದಲ್ಲಿ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ B&O PL ಶ್ರೀನಿವಾಸ್ ರಾವ್, ಪೆನ್ಷನ್ ಅಂಡ್ ಪೆನ್ಷನ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಗವರ್ಮೆಂಟ್ ಆಫ್ ಇಂಡಿಯಾ, ಪ್ರಿನ್ಸಿಪಲ್ ಪ್ರೈವೇಟ್ ಸೆಕ್ರೆಟರಿ ದೀಪಕ್ ಪುಂದೀರ್, ಪೆನ್ಷನ್ ಅಂಡ್ ಪೆನ್ಷನ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಗವರ್ಮೆಂಟ್ ಆಫ್ ಇಂಡಿಯಾದ ಟ್ರಾನ್ಸ್ಲೇಷನ್ ಆಫೀಸರ್ ರಾಜೇಶ್ವರ್ ಶರ್ಮಾ, ರೈಲ್ವೆ ಪೆನ್ಷನರ್ಸ್ ಅಸೋಸಿಯೇಷನ್ ಕಲಬುರ್ಗಿಯ ಅಧ್ಯಕ್ಷರಾದ BV ಕುಲಕರ್ಣಿ, SBI ಪೆನ್ಷನರ್ ಅಸೋಸಿಯೇಷನ್ ಸೆಕ್ರೆಟರಿ ಚೌಹಾಣ್, ರೀಜನ್ 1 ಕಲಬುರ್ಗಿ ರೀಜನಲ್ ಮ್ಯಾನೇಜರ್ ಸುಮಾ ಮ್ಯಾಮ್, ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ನ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಗಿರೀಶ್ ಕುಮಾರ್ B ಸೇರಿದಂತೆ ಇತರರು ಉಪಸ್ಥಿತರಿದ್ದರು. SBI ಪೆನ್ಷನರ್ಸ್ ಅಸೋಸಿಯೇಷನ್ ಸೆಕ್ರೆಟರಿ ಸಿಂದಗಿ, AGM SME AO ಕಲಬುರ್ಗಿ ಗಿರೀಶ್ ಕುಮಾರ್, GDIA ಡಿಪಾರ್ಟ್ಮೆಂಟ್ ನ ಅಸಿಸ್ಟೆಂಟ್ ಮ್ಯಾನೇಜರ್ ಸುಶೀಲ್ ಕುಮಾರ್, AGM ನೋಡಲ್ ಆಫೀಸರ್ ವಿಕ್ರಮ್ P, ರಾಮಚಂದ್ರ, ರವಿಗೊಂಡ, ಪೈ ಉಡುಮಾನ್, ಪಲ್ಲವಿ ಮ್ಯಾಮ್, ಅಶೋಕ್, ಸದಾಶಿವ ರಾತ್ರಿಕರ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. एक आपके पास एंड्रॉयड मोबाइल होना चाहिए, दूसरा आपके पास आधार नंबर होना चाहिए और जो आपका मोबाइल नंबर है वो बैंक से लिंक होना चाहिए. आपके पास अकाउंट नंबर होना चाहिए बैंक का जिससे आप पेंशन लेते हैं और आपके पास PPO नंबर होना चाहिए. इसमें केवल आपको 2 ही एप्लीकेशन डाउनलोड करनी है. एक गूगल प्ले स्टोर पे जाकर आप आधार फेस RD ऐप को डाउनलोड कर सकते हैं.
ये एप्लीकेशन आपको फ़ोन के स्क्रीन पे नहीं दिखाई देगी, क्योंकि ये बैक से सपोर्ट करती है। ये आपको सेटिंग्स में जब आप देखेंगे तो वहाँ पे दिखाई देगा कि ये एप्लीकेशन वहाँ पे है। दूसरा, आपको जीवन प्रमाण की साइट में जाकर फेस आरडी ऐप को डाउनलोड करना पड़ेगा। ये सीधे ही आपके मोबाइल पे डाउनलोड नहीं होगा, इसके लिए आपको अपना ईमेल आईडी देना होगा और ओटीपी आपका जो है वो मोबाइल पे जाएगा। उस मोबाइल ओटीपी को आप एंटर करने के बाद उस पर जो लिंक आएगा वो मोबाइल फेस आरडी का आएगा। उस पर जब आप क्लिक करेंगे तो वो मोबाइल में आपका इंस्टॉल के लिए ऑप्शन देगा, जिसको आप इंस्टॉल कर सकते हैं। उसके बाद कुछ डिटेल्स भरने के बाद आपको ऑथर ऑथेंटिकेशन आएगा, जिसमें आपको कुछ इंफॉर्मेशन देने के बाद अपना फेस आरडी भी उसमें अपना फेस भी उसमें स्कैन करना होगा। कोई भी पेंशनर उसमें अपना ऑथर ऑथेंटिकेशन कर सकता है, चाहे वो पेंशनर है चाहे कोई भी है, वो अपना ऑथेंटिकेशन उसमें कर सकता है ऑथर के लिए। और ऑथर ऑथेंटिकेशन सक्सेसफुल होने के बाद कितने भी डीएलसी उससे किए जा सकते हैं। उसके बाद सीधा ही आपका पेंशनर ऑथेंटिकेशन खुल जाएगा। उसमें आपका मोबाइल आधार नंबर, मोबाइल नंबर, बैंक का अकाउंट नंबर और पीपीओ नंबर डालने के बाद फेस स्कैन का ऑप्शन आ जाएगा। फेस स्कैन का ऑप्शन आने के बाद आप फेस को जैसे ही स्कैन करेंगे तो विदिन 60 सेकेंड के अंदर उसमें एक आईडी जनरेट हो जाएगी और आपके मोबाइल पे मैसेज चला जाएगा कि आपका डीएलसी सबमिशन हो गया है। तो आप उसको कहीं भी मतलब उसको संभाल के रख सकते हैं। उस आईडी को आपके मैसेज में हमेशा रहेगा कि आपका जीवन प्रमाण सक्सेसफुल हो चुका है। तो अगर इनकेस अगर आपको कोई प्रॉब्लम आती है तो आप वो दिखा सकते हैं कि ये मैंने इसको डाल दिया है। तो यही इसमें छोटी सी वो है प्रक्रिया है जिससे आप अपना डीएलसी जमा कर सकते हैं। इसमें कहीं भी आपको घर से बाहर जाने की भी ज़रूरत नहीं है और इससे आप आराम से अपने बैठे हुए कहीं पे भी कर सकते हैं और दूसरे का भी आप जीवन प्रमाण ऑनलाइन बना सकते हैं। All of you to today's meeting. Actually, this is a very good initiative taken by our Prime Minister Sri Modi sir. In 2014, actually this Jeevan Praman, one software came. Through that, no need of physically coming to the branch. They can upload they can give their LTI. Through Aadhaar authentication, they can submit their life certificate very easily. But that is started with the branch only. That means all pensioners should come to the branch and they have to give the life certificate. As all of you know that from 1st November, pensioners month, we call it as a pensioners month because we will market pension loans also during that month. So we meet generally pensioners on the 1st November. So many pensioners, so much crowd at the branches, and generally aged people, and they are coming from so many faraway places and standing in the queues and all this rush, everything. Keeping in this mind to give some comfort to the pensioners, actually Government of India has started this Jeevan Praman. So with this, very easy, they can come to the branch and they can give through Aadhaar authentication, they can give the life certificate. From now, one more step ahead, they cannot come to the branch, they need not come to the branch. Sitting in home, आपका घर में happily you can stay there in your house and you can give your life certificate. It's a very, very, very easy and convenient initiative taken by the Government of India. Really hats off to the Government of India and all the pensioners and government departments for the wonderful initiative they have taken. It's not easy because nowadays banking they can do from anywhere, mobile, Google Pay, all any transaction you can do from anywhere, any time also, no time restrictions. But like that, pensioners also they can submit their life certificate through this app without any hassle free. Very app also I have seen, gone through it, very easy. And one more step is through face recognition. Your face recognition also, already your faces, all faces recorded in UDI app. I think UDI also is there. UDI already in Aadhaar, our all eyes, face, everything is there. So through that app you can give your life certificate. Really hats off to India. India is growing like anything. I hope, I think this facility is there or not in other countries, I don't know.
they can explain better than me. But here the initiative is wonderful. Really, hats off to our government, and hats off to my pensioners particularly. Pension business is one of the most important and remunerative business for the State Bank of India, because we are getting so much commission on pension payments, and pensioners are the real actually they are the warriors. Almost 40 years, 35 years they have served this nation in so many departments, so many areas, and now they are taking the pension from the government of India. So we should respect the pensioners. That's why so many programs also we are conducting in so many branches. Pensioners meet separately, exclusively for pensioners we are conducting meetings. So we should respect our elders. Pensioners are our elders, and they are the bread earners for all of us. Before now we are serving, but now we have to serve them, because they have served 40 years, more than 40 years to the government. So with this, I request each and every pensioners to please utilize this Jeevan Praman software and submit your life certificates. I hope so many 70 to 80% already submitted your life certificates, but I request remaining people also to please submit your life certificates through this Jeevan Praman, and make India more digital. Even though you are senior citizens, you are very young at your heart, I know. So you can use this software also very easily. This is not a complicated thing, and we are there in branches to help all of you. So I request each and every person to use this opportunity. By sitting in your home, from your home also you can submit your certificate. But if you face any problems or any support, any guidance you need, please come to us. Always we are at the service of all senior citizens, our pensioners. With great respect to all my pensioners, thank you very much for giving me this opportunity. Thank you. ಕಲಬುರಗಿ ನಗರದ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯಲ್ಲಿ ಇಂದು ನಿವೃತ್ತ ಮನೋವೈದ್ಯ ಪ್ರಾಧ್ಯಾಪಕರಾದ ಡಾಕ್ಟರ್ CR ಚಂದ್ರಶೇಖರ್ ಅವರು ವಿಶೇಷ ಉಪನ್ಯಾಸ ನೀಡಿದರು. ಶಿಸ್ತುಬದ್ಧ ಪ್ರಯತ್ನವೇ ಯಶಸ್ಸಿನ ಹಿಂದಿನ ಗುಟ್ಟು ಎಂದು ಖ್ಯಾತ ಮನೋವೈದ್ಯರಾದ ಡಾಕ್ಟರ್ CR ಚಂದ್ರಶೇಖರ್ ಕಿವಿಮಾತು ಹೇಳಿದ್ದಾರೆ. ಅವರು ಇಂದು ಕಲಬುರಗಿಯ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯಲ್ಲಿ ವಾರದ ಅತಿಥಿ ಕಾರ್ಯಕ್ರಮದ ಅಡಿಯಲ್ಲಿ ಹಮ್ಮಿಕೊಂಡಿದ್ದ ಕಲಿಕೆ, ನೆನಪು ಹಾಗೂ ಪರೀಕ್ಷಾ ಸಿದ್ಧತೆ ಕುರಿತ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ವಿದ್ಯಾರ್ಥಿಗಳು ಮೊದಲು ನಿಖರವಾದ ಗುರಿ ಇಟ್ಟುಕೊಳ್ಳಬೇಕು. ಗುರಿ ಸಾಧನೆಗೆ ಪೂರಕವಾಗಿ ವೇಗ ಮತ್ತು ಸ್ಫುಟವಾದ ಬರವಣಿಗೆ ರೂಢಿಸಿಕೊಳ್ಳಬೇಕು. ಸಮಯ ನಿರ್ವಹಣೆಯ ಕೌಶಲ್ಯ ಗೊತ್ತಿದ್ದಾಗ ಆತ್ಮವಿಶ್ವಾಸ ಹೆಚ್ಚುತ್ತದೆ ಎಂದರು. ವಿಷಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಂತರ ಪ್ರಶ್ನೆಗೆ ಹೇಗೆ ಮತ್ತು ಎಷ್ಟು ಉತ್ತರ ಬರೆಯಬೇಕು ಎಂಬುದರ ಅರಿವು ವಿದ್ಯಾರ್ಥಿಗಳಿಗೆ ಇರಬೇಕು. ಅಂದಾಗ ಮಾತ್ರ ಹೆಚ್ಚು ಅಂಕಗಳನ್ನು ಗಳಿಸುವುದು ಸಾಧ್ಯವಾಗುತ್ತದೆ ಎಂದರು. ಎಲ್ಲಕ್ಕಿಂತಲೂ ಮುಖ್ಯವಾಗಿ ಪಠ್ಯವನ್ನ ಅರ್ಥ ಮಾಡಿಕೊಳ್ಳಲು ವಿದ್ಯಾರ್ಥಿಗಳು ತಮ್ಮ ಮಧ್ಯೆ ಆಗಾಗ ಪರಸ್ಪರ ಚರ್ಚಿಸುವುದು ಒಳ್ಳೆಯದು ಎಂದು ಸಲಹೆ ನೀಡಿದರು. ನಮ್ಮ ದೇಹಕ್ಕೆ ಅಗತ್ಯ ಪ್ರಮಾಣದ ಆಮ್ಲಜನಕ ಬೇಕಾಗುತ್ತದೆ. ಹಾಗಾಗಿ ಮುಂಜಾನೆ ಎದ್ದ ಕೂಡಲೇ ದೀರ್ಘ ಉಸಿರಾಟಕ್ಕಾಗಿ ಪ್ರಾಣಾಯಾಮ ಮಾಡುವುದು ಒಳ್ಳೆಯದು. ಇದರ ಜೊತೆಗೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಸಮರ್ಪಕವಾಗಿ ಇರುವಂತೆ ಎಚ್ಚರವಹಿಸಬೇಕು. ದೇಹದ ಎಲ್ಲಾ ಭಾಗಗಳಿಗೆ ಅಗತ್ಯ ಪ್ರಮಾಣದ ಆಮ್ಲಜನಕ ಪೂರೈಕೆ ಮಾಡಲು ಹಿಮೋಗ್ಲೋಬಿನ್ ಸಮರ್ಪಕ ಪ್ರಮಾಣದಲ್ಲಿರಬೇಕು. ಹಿಮೋಗ್ಲೋಬಿನ್ ಮತ್ತು ನೆನಪಿನ ಶಕ್ತಿಯ ಮಧ್ಯೆ ನೇರವಾದ ಸಂಬಂಧವಿದೆ ಎಂಬುದನ್ನು ಮರೆಯಬಾರದು ಎಂದು ಹೇಳಿದರು. ವಿಷಯ ಗ್ರಹಿಕೆ ಹಾಗೂ ಮೇಲಿಂದ ಮೇಲೆ ಸ್ಮರಿಸಿಕೊಳ್ಳುವುದು ನೆನಪಿನ ಶಕ್ತಿಯನ್ನ ಹೆಚ್ಚಿಸುತ್ತದೆ. ಅದಕ್ಕಾಗಿ ಓದಿದ್ದನ್ನ ಬರೆಯುವುದರಿಂದ ವಿಷಯವು ನಮ್ಮ ಮೆದುಳಿನಲ್ಲಿ ದಾಖಲಾಗುತ್ತದೆ ಎಂದು ಡಾಕ್ಟರ್ CR ಚಂದ್ರಶೇಖರ್ ಆಪ್ತ ಸಲಹೆ ನೀಡಿದರು. ತರಗತಿಯಲ್ಲಿ ಪಠ್ಯವನ್ನ ಏಕಾಗ್ರತೆಯಿಂದ ಆಲಿಸುವುದರಿಂದ ನಮ್ಮ ಮೆದುಳು ಸಮರ್ಥವಾಗಿ ವಿಷಯ ಸಂಗ್ರಹ ಮಾಡಿಕೊಳ್ಳುತ್ತದೆ ಎಂಬುದನ್ನ CR ಚಟುವಟಿಕೆಯೊಂದರ ಮೂಲಕ ವಿದ್ಯಾರ್ಥಿಗಳಿಗೆ ಅರ್ಥ ಮಾಡಿಸಿದರು. ನಮ್ಮೊಳಗಿನ ಭಯ ನಿವಾರಣೆ ಆಗಬೇಕಾದರೆ ಮೊದಲು ನಾವು ಶಿಸ್ತುಬದ್ಧ ಪೂರ್ವ ಸಿದ್ಧತೆಗೆ ಆದ್ಯತೆ ನೀಡಬೇಕಾಗುತ್ತದೆ. ಅಂದಾಗ ಮಾತ್ರ ನಮ್ಮೊಳಗೆ ಆತ್ಮವಿಶ್ವಾಸ ವೃದ್ಧಿಸುತ್ತದೆ ಎಂದರು. ಕಲಿಕೆ, ನೆನಪು ಮತ್ತು ಪರೀಕ್ಷಾ ಸಿದ್ಧತೆ ಕುರಿತಾದ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮೆದುಳಿನ ಕಾರ್ಯಶೈಲಿ, ನೆನಪಿನ ಶಕ್ತಿ ವೃದ್ಧಿಗೆ ಅನುಸರಿಸಬೇಕಾದ ಕ್ರಮಗಳ ಕುರಿತು ಸಚಿತ್ರ ಸಮೇತ ಬಿಡಿಸಿ ಹೇಳಿದ ಮನೋವೈದ್ಯ ಡಾಕ್ಟರ್ CR ಚಂದ್ರಶೇಖರ್ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು. ಸಂವಾದ ಕಾರ್ಯಕ್ರಮದಲ್ಲಿ ಸರಿ ಉತ್ತರಗಳನ್ನು ನೀಡಿದ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ಬಹುಮಾನವಾಗಿ ನೀಡಿ ಹುರಿದುಂಬಿಸಿದರು. ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯ ಪ್ರಾಂಶುಪಾಲರಾದ ಸಿದ್ದಪ್ಪ ಭಗವತಿ, ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷೆ ಸುವರ್ಣ ಎಸ್ ಭಗವತಿ, ಸಾಮಾಜಿಕ ಚಿಂತಕರಾದ SS ಹಿರೇಮಠ, ಶಾಲೆಯ ಶಿಕ್ಷಣ ಸಂಯೋಜಕರಾದ ಸುಮಾ ಎಸ್ ಭಗವತಿ ಹಾಗೂ ಸುಷ್ಮಾ ಎಸ್ ಭಗವತಿ ಸೇರಿದಂತೆ ಶಿಕ್ಷಕ ಶಿಕ್ಷಕಿಯರು ಹಾಗೂ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇಂದು ಸಮಾನ ಮತ್ತು ಪೋಷಕರನ್ನು ಉದ್ದೇಶಿಸಿ ಉಪನ್ಯಾಸಕರು ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ, ಪೋಷಕರ ಪರವಾಗಿ, ಶಿಕ್ಷಕರ ಪರವಾಗಿ ಪೂರ್ವಕವಾದ ಸ್ವಾಗತ ವಹಿಸ್ತೇನೆ.
ನೆನಪಿ ಪ್ರಕಾರ ಯಾವುದೇ ಇನ್ಫಾರ್ಮೇಷನ್ನ ನೆನಪು ತೆಗೆದುಕೋಬೇಕಾದ್ರೆ ಹತ್ತರಿಂದ 12 ಓದ್ತೀವಿ. ಏನು ಅರ್ಥ ಮಾಡ್ಕೊಂಡು ಈಗ ನೀವೇ ಮಾಡ್ತೀವಿ. ಅರ್ಥ ಮಾಡ್ಕೊಂಡು ಇರಬೇಕು. ಸರಿ ಅರ್ಥ ಮಾಡಿಕೊಂಡು ಓದಬೇಕು. ಆಗ ಯಾರು ಎಷ್ಟು ಮಾರ್ಕ್ಸ್ ತೆಗಿತಾರೋ ಅವರಿಗೆ ಬೇಕಾದಂಥ ಕಾರ್ಯಶಕ್ತಿ ಇಲ್ಲ ಅಂದರೆ ಕಷ್ಟ. ಈಗ ಎಷ್ಟು ಚೆನ್ನಾಗಿರಲಿ ಯಾರಲ್ವಾ 9th ನೀವು ಕಲಿತಾ ಪ್ರತಿಯೊಂದು ಶಾಲೆ ಪ್ರತಿಯೊಂದು ವಿದ್ಯಾರ್ಥಿಗಳಲ್ಲಿ ಗೀತಕ್ಕೂ ಕೆಲಸವಿರುತ್ತೆ. ನಮ್ಮ ಎಷ್ಟು ಜನ ಮಕ್ಕಳಿಗೆ 90+ ಬರ್ತದೆ. ಹಲೋ ವಿದ್ಯಾರ್ಥಿ 95 ವಿದ್ಯಾರ್ಥಿಗಳಿಗೆ ಹೆಚ್ಚು ಜನ ಇರ್ತಾರೆ. ಹಾಗಾಗಿ ಪ್ರಶ್ನೆ ಇರ್ತಕ್ಕಂಥದ್ದು ಇದು ಹೇಗೆ ಸಾಧ್ಯ? ಹಾಗೆ ಡಾಕ್ಟರ್ ಹೇಳಿ ನಾವು
ಮುಂದೆ ಏನಾಗಬೇಕು ಗುರಿ ಇಟ್ಕೋಬೇಕಾ ಬೇಡ? ಗುರಿ 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 ಇಟ್ಕೊಳ್ಳುವಾಗ ಒಂದು ಆ ಗುರಿಯನ್ನು ಮುಟ್ಟುವ ಶಕ್ತಿ ನಿಮಗಿದೆಯೇ? ಎರಡನೇದು, ಗುರಿ ಇಟ್ಕೊಳ್ಳುವಾಗ ಅಲ್ಲಿ ನಿಮಗೆ ಉದ್ಯೋಗ ಸಿಗುತ್ತಾ? ಸಂಬಳ ಜಾಸ್ತಿ ಬರ್ತದ? ಹಾಗೆ ನಿಮ್ಮ ತಂದೆ ತಾಯಿ ಅವರೇನಿದ್ದಾರೆ, ಅವ್ರಿಗೇನಿಲ್ಲ. ಹಾಗೆ ನಿಮ್ಮ ಟೀಚರ್ನೇ ಕೇಳಬಹುದು. ಯಾವುದೇ ಗುರಿಯನ್ನು ಅನ್ಕೊಳ್ಳುವಾಗ ಒಂದು ಆಸೆ ಇರುತ್ತೆ, ಏನಾದರೂ ರಾಜಕೀಯ ಗೊತ್ತಾ? ಗಟ್ಟಿ ಆಗಬೇಕಂತ ಆಸೆ ದೈವತೆ ಇದ್ದೇವೆ. ಮೋದಿಗೆ ಇಟ್ಕೊಳ್ಳೋಣ, ನಾವು ಪ್ರಯತ್ನ ಉದ್ಯೋಗರು ಅದೇ ಬಗ್ಗೆ ಉದ್ಯೋಗತೆ ಜನ ಹೋದಾಗ ಆಮೇಲೆ ದೇಶವನ್ನು ಮನಸ್ಸಿಗೆ ಬುದ್ಧಿ ಇದೆಯಾ ಹಾಗೆ ಮತ್ತೆ ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಕಲಬುರಗಿ ಸಾಂಸ್ಕೃತಿಕ ಪ್ರತಿಷ್ಠಾನ ಕಲಬುರಗಿಯ ವತಿಯಿಂದ 67ನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ರಾಜ್ಯೋತ್ಸವ ಪುರಸ್ಕಾರ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ಸಾಂಸ್ಕೃತಿಕ ಪ್ರತಿಷ್ಠಾನ ಕಲಬುರಗಿಯ ವತಿಯಿಂದ 67ನೆಯ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ರಾಜ್ಯೋತ್ಸವ ಪುರಸ್ಕಾರ ಹಾಗೂ ಮಹಾರಾತ್ರಿ ನಾಟಕ ಪ್ರದರ್ಶನ ಸಮಾರಂಭವು ದಿನಾಂಕ 27 ನವೆಂಬರ್ 2022 ರವಿವಾರದಂದು ಸಾಯಂಕಾಲ 5:30 ಗಂಟೆಗೆ ಕಲಬುರಗಿ ನಗರದ ಅನ್ನಪೂರ್ಣ ಕ್ರಾಸ್ ಹತ್ತಿರವಿರುವ ಕಲಾಮಂಡಲದಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಕಲಬುರಗಿಯ ಹಿರಿಯ ಕಾಂಗ್ರೆಸ್ ಮುಖಂಡರಾದ ನೀಲಕಂಠರಾವ್ ಮುಲಿಗೆ ಆಗಮಿಸಿದ್ದರು. ಭುವನೇಶ್ವರಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲು ರಂಗಾಯಣ ಕಲಬುರಗಿಯ ನಿರ್ದೇಶಕರಾದ ಪ್ರಭಾಕರ್ ಜೋಶಿ ಆಗಮಿಸಿದ್ದರು. ಪ್ರಶಸ್ತಿ ವಿತರಣೆ ಮಾಡಲು ಕಲಬುರಗಿ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದ ಅರುಣಕುಮಾರ್ ಎಸ್ ಪಾಟೀಲ್ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಮಾಜಿ ಸಿಂಡಿಕೇಟ್ ಸದಸ್ಯರಾದ ಸುನಿಲ್ ಕುಮಾರ್ ವಂಟಿ, ಪತ್ರಗಾರ ಕಚೇರಿ ಕಲಬುರಗಿಯ ಹಿರಿಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ವೀರಶೆಟ್ಟಿ ಗಾರಂಪಳ್ಳಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಶಹಾಪುರದ ಹೆಸರಾಂತ ಲೇಖಕರಾದ ಸಿದ್ದರಾಮ್ ಹೊನ್ಕಲ್ ವಹಿಸಿದ್ದರು. ಕಲಬುರಗಿ ಸಾಂಸ್ಕೃತಿಕ ಪ್ರತಿಷ್ಠಾನ ಕಲಬುರಗಿ ಅಧ್ಯಕ್ಷರಾದ BH ನೆರಗುಡಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಇದೇ ವೇಳೆ ಬಾಬು ಜಾಧವ್, ಚನ್ನವೀರಪ್ಪ ಹೋಗಾರ್, ಕಿರಣ್ ಪಾಟೀಲ್ ಹಾಗೂ ಇನ್ನಿತರರಿಂದ ಕನ್ನಡ ಗೀತಗಾಯನ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಕಲಬುರಗಿ ಸಾಂಸ್ಕೃತಿಕ ಪ್ರತಿಷ್ಠಾನ ಕಲಬುರಗಿಯ ಕಾರ್ಯದರ್ಶಿಗಳಾದ ಶಿವರಂಜನ್ ಸತ್ಯಂಪೇಟೆ, ಡಾಕ್ಟರ್ ಶಣಬಸಪ್ಪ ವಡ್ಡನಕೇರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದೇ ವೇಳೆ ವಿವಿಧ ಕ್ಷೇತ್ರದ ಸಾಧಕರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಸಾಹಿತ್ಯ ಕ್ಷೇತ್ರಕ್ಕಾಗಿ ವೆಂಕಟೇಶ್ ಜನಾದ್ರಿ, ನ್ಯಾಯಾಂಗ ಕ್ಷೇತ್ರಕ್ಕಾಗಿ ಮಲ್ಲಿಕಾರ್ಜುನ್ ಭೃಂಗಿಮಠ, ಮಾಧ್ಯಮ ಕ್ಷೇತ್ರಕ್ಕಾಗಿ SB ಜೋಶಿ, ಶಿಕ್ಷಣ ಕ್ಷೇತ್ರಕ್ಕಾಗಿ ಡಾಕ್ಟರ್ ಪ್ರೇಮಾ ಅಬಚಂದ್, ಸಾಹಿತ್ಯ ಕ್ಷೇತ್ರಕ್ಕಾಗಿ ಕುಮಾರಿ ರೇಣುಕಾ ಹೆಳವರ್, ಶಿಕ್ಷಣ ಕ್ಷೇತ್ರಕ್ಕಾಗಿ ಚಿತ್ತಾಪುರದ ರೇವಣಸಿದ್ದಪ್ಪ ರೋಣತ್, ಸಾಹಿತ್ಯ ಕ್ಷೇತ್ರಕ್ಕಾಗಿ ಸೇಡಂನ ಪ್ರೊಫೆಸರ್ ಶೋಭಾದೇವಿ ಚಕ್ಕಿ, ರಂಗಭೂಮಿ ಕ್ಷೇತ್ರಕ್ಕಾಗಿ ಅಫಜಲಪುರದ ಬಾಬುಮಿಯಾ ಫುಲಾರಿ, ಸಂಘಟನಾ ಕ್ಷೇತ್ರಕ್ಕಾಗಿ ಆಳಂದನ ಶಾಂತಪ್ಪ ಕೋರೆ, ಭಾರತ ಸೇವಾದಳ ಕ್ಷೇತ್ರಕ್ಕಾಗಿ ಚಿಂಚೋಳಿಯ ಲಕ್ಷ್ಮಣ ಅವಂಟಿ ಹಾಗೂ ಹೋರಾಟ ಕ್ಷೇತ್ರಕ್ಕಾಗಿ ಜೇವರ್ಗಿಯ ಬಸವರಾಜ್ ಬಾಗೇವಾಡಿ ಇವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಸರ್ಟಿಫಿಕೇಟ್ ಕೊಟ್ಟರೆ ಗೌರವ ಇರುವುದಿಲ್ಲ. ಕಾಸ ಹಾಕಿದ್ರು ಕೂಡ ನಾನು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀನಿ. ಒಡೆದು ಹೋಗ್ತಾ ಇದೆ, ಅವ್ರು ತಗೊಂಡು ಹೋಗುವಾಗ ಒಡೆದು ಹೋಗ್ತಾ ಇದೆ.
ಈ ಬಾರಿ ಅದಕ್ಕೆ ಲ್ಯಾಮಿನೇಷನ್ ಮಾಡಿದ್ದೀನಿ. ಅತಿ ಉತ್ತಮವಾಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಅದನ್ನ ನಾನು ಹೇಳಲೇಬೇಕು. ಅದು ಎಲ್ಲಿ ಗ್ಲಾಸ್ ಹಾಕಿಬಿಟ್ಟಾನೇನೋ ನಿರ್ಗುಡಿ ಅಂತ ತಿಳ್ಕೋಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಅದನ್ನು ಹೇಳ್ತಾ ಇದ್ದೀವಿ. ಅದಕ್ಕೆ ದಯವಿಟ್ಟು ಇವತ್ತಿನ ಕಾರ್ಯಕ್ರಮದಲ್ಲಿ ಅದೊಂದು ಸ್ವಲ್ಪ ವಿಭಿನ್ನ ಮಾಡಿದ್ದೇನೆ. ಇದ್ರ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿ ತೋರಿಸ್ತಾ ಇಲ್ಲ. ನನ್ನ ಅನಿಸಿಕೆ ಇನ್ನ ಹೆಚ್ಚಿನ ಒಂದು ಇಲ್ಲ, ಇನ್ನ ಹೆಚ್ಚಿನ ಉಲ್ಲಾಸ, ಹೆಚ್ಚಿನ ಒಂದು ಜಾಗೃತಿ ಇಲ್ಲ. ಇದು ಕರ್ನಾಟಕ ರಾಜ್ಯೋತ್ಸವ ಅಂತಂದ್ರೆ ಇದು ಎಲ್ಲ ಹಬ್ಬಕ್ಕಿಂತಲೂ ನಾವು ಪ್ರತಿಯೊಬ್ಬ ಪ್ರಜೆ, ಕರ್ನಾಟಕದ ಪ್ರತಿಯೊಬ್ಬ ನಾಗರಿಕರು, ಪ್ರತಿಯೊಬ್ಬ ಪ್ರಜೆಗೆ ಎಲ್ಲರಿಗೂ, ಎಲ್ಲ ತಾಯಂದಿರಿಗೆ ಹಾಗೂ ಎಲ್ಲ ಸಹೋದರಿ, ಎಲ್ಲ ಯುವಕರಿಗೆ ಇದೊಂದು ದೊಡ್ಡ ಹಬ್ಬ. ಮುಂದಿನ ದಿನಗಳಲ್ಲಿ ನಾವು ಹೆಚ್ಚಿನ ಒಂದು ಎಲ್ಲ ಹಬ್ಬಗಳಲ್ಲಿ ಇದು ದೊಡ್ಡ ಹಬ್ಬ ಅಂತ ನಾವು ಆಚರಿಸಿರೋದಂದ್ರೆ ಇದೊಂದು ಕರ್ನಾಟಕ ರಾಜ್ಯೋತ್ಸವ ಅಂತ ಫಸ್ಟ್ ನವೆಂಬರ್ ನಾಮಕರಣ ಆಗಿರ್ಕ ಒಂದು ಸಾರ್ಥಕ. ಆಕ್ಸಿಜನ್ ಇಟ್ಕೊಳ್ಳುವಂಥ ಸಂದರ್ಭ, ಕನ್ನಡಕ್ಕೆ ಆಕ್ಸಿಜನ್ ಇಟ್ಕೊಳ್ಳುವಂಥ ಸಂದರ್ಭ ಹೊರಗೂಡು. ಆ ಹಿನ್ನೆಲೆಯಲ್ಲಿ ನಮ್ಮ ಎಲ್ಲ ಚಟುವಟಿಕೆಗಳು, ಕ್ರಿಯಾಶೀಲ ಕಾರ್ಯಕ್ರಮಗಳು ಆಗಬೇಕು. ವೇದಿಕೆ ಮೇಲೆ ಮಾತ್ರ ನಾವು ಕನ್ನಡ ಮಾತಾಡದೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ, ಎಲ್ಲ ಸಂದರ್ಭದಲ್ಲಿ ಕೂಡ ಕನ್ನಡ ಬಗ್ಗೆ ಜಗತ್ತನ್ನು ನೋಡುವಂತಹ ವ್ಯವಸ್ಥೆ ನಿರ್ಮಾಣ ಆಗಿದೆ. ನವೆಂಬರ್ ತಿಂಗಳಿಂದ ನಾವು ನೋಡ್ತಾನೆ ಇದ್ದೇವೆ. ಕನ್ನಡದ ಒಂದಿನ ಒಂದು ಕಾರ್ಯಕ್ರಮವನ್ನು ನಮ್ಮ ಕನ್ನಡ ಪರ ಸಂಘಟನೆಗಳು ಕಲಬುರಗಿ ನಗರದಲ್ಲಿ ಸಾಗರವಾಗಿ ಸಾಗುತ್ತಿವೆ. ನಮ್ಮದೊಂದು ಮದುವೆ ಏನಂದರೆ, ನಾವು ನಮ್ಮ ನ್ಯೂಸ್ ಸರ್ ಹೇಳಿದಾಗೆ ನಮ್ಮ ಎತ್ತ ದಿನನೇ ನಮ್ಮ ಕನ್ನಡವನ್ನು ನಮ್ಮ ಜೊತೆಗೆ ಹೊಂದ್ಕೊಂಡಿದೆ. ನಾವು ಕನ್ನಡ ವಾತಾವರಣದಲ್ಲಿ ಹುಟ್ಟಿದವರು, ಅದನ್ನು ವಿಶೇಷವಾಗಿ ಹೇಳಬಾರ್ದು ನಾವು. ಇವತ್ತು ನಾನು ನಿರ್ಗುಡಿ ಸರ್ ಅಂತ ವ್ಯಕ್ತಿಯನ್ನು ಇವತ್ತೇನವರು ಒಂದು ಸಾಹಿತ್ಯ ಮತ್ತು ವಿದ್ವಾನರಾಗ್ಯಾರ ಅಂತ ಸರ್ ಅವರು ಇವತ್ತು ನಾನು ಮನವಿ ಏನದ ಅಂದರೆ, ಎಲ್ಲರೂ ಸುಮ್ಮನೆ ಕಾರ್ಯಕ್ರಮ ಮಾಡೋದು ಬೇಡ. ಈ ಸಂದರ್ಭದಲ್ಲಿ ನಾನು ಅವರಿಗೆ ಮನವಿ ಮಾಡ್ಕೋದು ಇಷ್ಟೇ, ಅವರು ನಮಗೆ ಸರಿಯಾದಂಥ ಕನ್ನಡದ ವ್ಯಾಕರಣಗಳು ಗೊತ್ತಿಲ್ಲ ಅನೇಕ ಜನರಿಗೆ. ಅಂಥ ವ್ಯಾಕರಣದ ಕನ್ನಡ ದಿನೋತ್ಸವದ ಕಾರ್ಯಕ್ರಮ ಅವ್ರನ್ನ ಜರಗಲ್ಲ ತಿಳ್ಕೊಂಡು ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಮನವಿ ಮಾಡ್ಕೊತೇನೆ. ಮನಸ್ಸುಗಳನ್ನು ಕಟ್ಟುವಂತಹ ಕೆಲಸ ಬಹಳ ಮುಖ್ಯ. ಸಾಂಸ್ಕೃತಿಕವಾಗಿ ಮಾಡುವಂಥ ಎಲ್ಲ ಚಟುವಟಿಕೆಗಳನ್ನ 2-3 ಸಲ ಈ ಮಾತುಗಳನ್ನು ಇದೇ ವೇದಿಕೆಯಲ್ಲಿ ಹೇಳಿದ್ದೀನಿ. ಆದರೆ ವ್ಯಕ್ತಿಗಳು ಬೇರೆ ಬೇರೆ ಇರೋದ್ರಿಂದ ಮೊದಲು ಕೇಳಿದ್ರು ಕೂಡ ನಾನು ಉಲ್ಲೇಖವನ್ನು ಮಾಡಲೇಬೇಕಂತದೆ. ಯಾಕಂದ್ರೆ ಬಹಳ ಮುಖ್ಯ ಅಂತದೆ. ಇವತ್ತು ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ ಮಾಡುವಂತಹ ಕೆಲಸ ದಿನಮಾನಗಳವರೆಗೆ ಹೋಗ್ತದೆ. ಲೇಖಕನಾದವನು, ಸಾಂಸ್ಕೃತಿಕ ವ್ಯಕ್ತಿಯಾದವನು ಒಬ್ಬ ಆ ಕಾಲದ ಸಾಕ್ಷಿ ಪ್ರಜ್ಞೆಯಾಗಿರ್ತಾರೆ. ಇವತ್ತು ನೋಡಿ, ಪಂಪನ ಕಾರಣದಿಂದ ನಮ್ಗೆ ಎಲ್ಲರಿಗೂ ಹರಿಕೇಸರಿ ರಾಜ ನೆನಪಾಗ್ತಾನೆ, ಬಸವಣ್ಣನ ಕಾರಣದಿಂದ ಬಿಜ್ಜಾಳ ನೆನಪಾಗ್ತಾನೆ, ಬೀರ್ಬಲದ ಕಾರಣದಿಂದ ನೆನಪಾಗ್ತಾನೆ. ಯಾಕೆ ಅಂದ್ರೆ ಬಸವಣ್ಣ ಆಗಿರ್ಬೋದು, ಪಂಪ ಆಗಿರ್ಬೋದು, ಬೀರ್ಬಲ ಆಗಿರ್ಬೋದು, ಇವೆಲ್ಲ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ವ್ಯಕ್ತಿಗಳಾಗಿರ್ತಾರೆ. ಜೈ ಕನ್ನಡಿಗರ ಸೇನೆಯ ವತಿಯಿಂದ ಇಂದು 67ನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ ರಂಗಮಂದಿರದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಜೈ ಕನ್ನಡಿಗರ ಸೇನೆಯ ವತಿಯಿಂದ 67ನೆಯ ಕನ್ನಡ ರಾಜ್ಯೋತ್ಸವ ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭವು ದಿನಾಂಕ 28 ನವೆಂಬರ್ 2022ರಂದು ಕಲಬುರಗಿ ನಗರದ ಮುಖ್ಯ ರಸ್ತೆಯಲ್ಲಿ ಇರುವ ಡಾಕ್ಟರ್ ಎಸ್.ಎಂ. ಪಂಡಿತ ರಂಗಮಂದಿರದಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಮಾಜಿ ವಿಧಾನ ಪರಿಷತ್ನ ಸದಸ್ಯರಾದ ಅಲ್ಲಮಪ್ರಭು ಪಾಟೀಲ್, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದ ಸುರೇಶ್ ಬಡಿಗೇರ್ ಹಾಗೂ ಜೈ ಕನ್ನಡಿಗರ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾದ ದತ್ತು ಎಚ್ ಭಾಸ್ಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಜಿ ಕನ್ನಡ ವಾಹಿನಿಯ ಜೊತೆಯಲ್ಲಿ ಧಾರಾವಾಹಿ ಖ್ಯಾತಿಯ ನಟಿ ಮೇಘಾ ಶೆಟ್ಟಿಯವರು ಆಗಮಿಸಿದ್ದರು. ಅಂದಿನ ಮೈಸೂರು ಸರ್ಕಾರ ಕರ್ನಾಟಕ ಸರ್ಕಾರವನ್ನಾಗಿ ಮಾರ್ಪಟ್ಟಿದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ವಿಶೇಷವಾಗಿ ನಮ್ಮ ಪ್ರೀತಿಯ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಆಗಮಿಸಿರೋದ್ರಿಂದ ನಿಮ್ಮ PUC ಮತ್ತು BA ಹಂತಕ್ಕೆ ಕೆಲವೊಂದು ಕನ್ನಡದ ವಿಷಯಗಳನ್ನು ನಿಮಗೆ ಗೊತ್ತಿರಲಿ ಅಂತೇಳಿ ನೀವೆಲ್ಲ ಇಲ್ಲಿ ಭಾಗವಹಿಸಿದ್ದೀರಿ. ನಟಿಯಾದ ಮೇಘನಾ ಶೆಟ್ಟಿ ಅವರು ಆಗಮಿಸಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ. ಅದು ಜೊತೆಯಲ್ಲಿ ಇವತ್ತು ಏನಪ್ಪ ಕಾರ್ಯಕ್ರಮದ ವಿಶೇಷ ಅಂದರೆ, ಇವತ್ತು ಕರ್ನಾಟಕ ರಾಜ್ಯೋತ್ಸವ ನಿಮಿತ್ತವಾಗಿ 67ನೇ ರಾಜ್ಯೋತ್ಸವ ಅಂಗವಾಗಿ ಇವತ್ತು ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ನಾವು ರಾಜ್ಯೋತ್ಸವ ಯಾವಾಗಲೂ ಪ್ರತಿ ವರ್ಷಕ್ಕೆ ಈ ವರ್ಷದಿಂದ ಯಾವಾಗಲೂ ಆಚರಣೆ ಮಾಡುವಂಥ ಬಂದಿವಂತ ನಾವು ಇವತ್ತು ಏನಪ್ಪ ವಿಷಯ ಅಂದರೆ, ಇವತ್ತು ರಾಜ್ಯೋತ್ಸವ ಪ್ರಶಸ್ತಿ ಅಂತ ಏನು ಆಯ್ಕೆ ಮಾಡಿದ್ರೆ ಎಲ್ಲರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಅದು ಅಂಗವಾಗಿ ಮತ್ತು ಎಲ್ಲ ನಮ್ಮ ಅಣ್ಣತಮ್ಮರು ಮತ್ತು ಅಕ್ಕ ತಂಗಿಯರು, ಮಾಧ್ಯಮ ಮಿತ್ರರು, ಎಲ್ಲ ಪೊಲೀಸ್ ಮಿತ್ರರು ಎಲ್ಲರಿಗೆ ನಮ್ಮ ಸಂಘಟನೆ ವತಿಯಿಂದ ಅವರಿಗೆ
ಸ್ವಾಗತವನ್ನು ಮಾಡಿಕೊಳ್ಳುತ್ತಾ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಶಸ್ತಿ ಏನು ಪುರಸ್ಕಾರ ಇದ್ದವರಿಗೆ ಅವರಿಗೆ ಸ್ವಾಗತವನ್ನು ಕೊಡ್ತೀವಿ. ಜೊತೆಯಲ್ಲಿ ಮತ್ತು ಜೈ ಜೈ ನಮ್ಮ ದತ್ತು ಭಾಷೆಯವರು ಇದೇ ಪ್ರಕಾರ ಕಾಲದ ಉಳಿವಾಗಿ ಹೋರಾಟ ಮಾಡಿ ಅಂತಕ್ಕಂಥ ಎಲ್ಲರ ಆರೈಕೆ ನೋಡ್ರಿ ಜ್ಯೋತಿಯಿಂದ ಬೆಳಗಿಸಲು ಪ್ರೇರಣವಾಗಿ ಇವತ್ತಿನ ವಿಶೇಷವಾಗಿರುವ ಸುಂದರವಾಗಿರುವ ಕನ್ನಡ ಸಮಾರಂಭದ ಕಾರ್ಯಕ್ರಮದಲ್ಲಿ ಅಲ್ಲಪ್ರಭು ಪಾಲಿಸಲು ಕೂಡ ವೇದಿಕೆಗೆ ಮೊದಲನೇದಾಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ದತ್ತು ಬಾಸಿ ಸರ್ ಆ್ಯಂಡ್ ಅವರ ಕಂಪ್ಲೀಟ್ ತಂಡ ಜೈ ಕನ್ನಡಿಗರ ಸೇನೆಯ ವತಿ ಏನಿದೆ, ಸೊ ಅವರೆಲ್ಲರಿಗೂ ಮೊದಲನೇದಾಗಿ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಅವಕಾಶನ ನನಗೆ ಇಲ್ಲಿ ಬರೋದಕ್ಕೆ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಗುಲ್ಬರ್ಗಾಗೆ ನಾನು ಅಂದರೆ ಇದು 2ನೇ ಬಾರಿನೋ 3ನೇ ಬಾರಿನೋ ಬರ್ತಾ ಇರೋದು. ತುಂಬ ಖುಷಿ ಆಗ್ತದೆ. ಇವತ್ತು ಒಂದು ನಮ್ಮ ನಾಡಗೀತೆ ಹಾಕಿದ ತಕ್ಷಣ ಮೈಯಲ್ಲಿ ಏನೋ ಒಂದು ವೈಬ್ರೇಷನ್ ಎಲ್ರಿಗೂ ಕೂಡ. ಆ್ಯಂಡ್ ನಮ್ಮ ಅಪ್ಪು ಸರ್, ನಮ್ಮ ಪ್ರೀತಿಯ ಅಪ್ಪು ಸರ್ ಈಗ ಒಂದು ನಮನನ್ನ ಸಲ್ಲಿಸಿದ್ದಾರೆ. ಸೊ ತುಂಬ ಖುಷಿ ಆಗ್ತದೆ ಇದೆಲ್ಲ ನೋಡೋದಕ್ಕೆ. ನಿಜವಾಗ್ಲೂ ನನ್ನ ವಾಯ್ಸ್ ನನಗೆ ಕೊಡಿದ್ದಾರೆ. ಓಕೆ, ನಮ್ಮ ಧಾರಾವಾಹಿನ ತಾವೆಲ್ಲರೂ ಮೆಚ್ಚಿಕೊಂಡು ನನ್ನ ಮೊದಲನೇ ಧಾರಾವಾಹಿಗೆ ಎಲ್ಲರೂ ತುಂಬ ಪ್ರೀತಿ ಕೊಟ್ಟು ನನ್ನನ್ನು ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದೀರಾ. ಸೊ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ನಿಮ್ಮ ಪ್ರೀತಿ ಆಶೀರ್ವಾದ ಯಾವಾಗಲೂ ಹೀಗೆ ಇರಲಿ. ಮೊದಲನೇ ಧಾರಾವಾಹಿ ಅಂದರೆ ನಾನು ನಿಜವಾಗ್ಲೂ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ನ ಅಂದರೆ ಎಲ್ಲರೂ ಬಂದಿದ್ದೀರಾ ಇಲ್ಲಿ, ಸಣ್ಣ ಮಗುವಿನ ಹಿಡಿದು ದೊಡ್ಡ ವಯಸ್ಸಿನವರೆಗೂ ಎಲ್ಲರೂ ಬಂದಿದ್ದೀರಾ. ಬಟ್ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲರೂ ಜಾಸ್ತಿ ನೋಡ್ತಾ ಇದ್ದಾರೆ. ನಿಜವಾಗ್ಲೂ ನನ್ನ ಕಾಲೇಜ್ ಡೇಸ್ ನೆನಪಾಗುತ್ತೆ. ನಾನು ನಿಂತಾನೆ ಇಲ್ಲಿ ಯಾರಾದರೂ ಬಂದರೆ ಅವ್ರ ಜೊತೆಗೆ ಇಲ್ಲಿ ಮುಂದೆ ಇವರೆಲ್ಲ ನಿಂತಿದ್ದಾರಲ್ಲ, ಇವರೆಲ್ಲ ನಿಂತ್ಕೊಂಡು ನಾನು ಕೆಡಿಸ್ತಾ ಇದ್ದೆ, ನಾನು ಎಂಜಾಯ್ ಮಾಡ್ತಿದ್ದೆ. ನಮ್ಮ ಕಾಲೇಜಲ್ಲಿ ನಾನು ಕನ್ನಡ ರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡ್ತಾ ಇದ್ದೆ. ಅವಾಗೆಲ್ಲ ನೀಟಾಗಿ ಡ್ರೆಸ್ ಹಾಕೊಂಡು ಒಳ್ಳೆ ಕನ್ನಡದ ಥರ ರೆಡಿಯಾಗಿ ಫುಲ್ ಹಬ್ಬ ಮಾಡ್ತಾ ಇದ್ವಿ ನಾವು ಕೂಡ ಕಾಲೇಜಲ್ಲಿ. ಸೊ ತಾವೆಲ್ಲರೂ ಬಂಕ್ ಮಾಡೋದಿರಬೇಕು, ಬಂಕ್ ಮಾಡಿದ್ರ? ಬಂಕ್ ಮಾಡಬೇಕು, ಮಾಡಬಾರ್ದು ಅಂತಲ್ಲ, ಅದು ಅತಿಯಾಗಿ ಮಾಡಬೇಕು, ಓದಬೇಕು ಚೆನ್ನಾಗಿ ಎಲ್ರು, ಸರಿನಾ? ನಾನು ನೆನ್ನೆ ಬಂಕ್ ಮಾಡೋ ವಿದ್ಯಾರ್ಥಿ. ನಾನು ಕಾಲೇಜ್ಗಂತೂ ಜಾಸ್ತಿ ಹೋಗ್ತಿರ್ಲಿಲ್ಲ. ಓದೋದಿಲ್ಲಪ್ಪ, ನಾನು ಚೆನ್ನಾಗಿ ಓದ್ತೀನಿ. ನೀವೆಲ್ಲರೂ ಓದ್ತೀರಾ? ನೀವು ಓದ್ತೀರಾ? ಫಸ್ಟ್ ಕ್ಲಾಸ್ ಪಾಸ ನೀವೆಲ್ಲ? ನಿಜ? ನಿಮ್ಮ ಮನೇಲಿ ನಿಮ್ಮ ತಂದೆ ತಾಯಿ ಕೇಳೋದು ಗೊತ್ತಾಗುತ್ತೆ, ನೀವು ಹೂ ಅಂತೀರ. ಹುಡುಗಿಯರು ಚೆನ್ನಾಗಿ ಓದ್ತಾರೆ, ನನಗೆ ನಂಬಿಕೆ ಇದೆ. ಹುಡುಗರಿಗೆ ಕಮ್ಮಿ ಇಲ್ಲ, ಹುಡುಗಿಯರು ಚೆನ್ನಾಗಿ ಓದ್ತಾರೆ, ನನಗೆ ಗೊತ್ತಿದೆ. ಬಟ್ ಹುಡುಗ ಒಂದು ಸ್ವಲ್ಪ ಓಡಾಡ್ತಾನೆ, ಕರೆಕ್ಟಾ? ಕರೆಕ್ಟ್ ಅಲ್ಲ? ಅದು ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಅಂತ ಓಡಾಡ್ತಾನೆ ಎಲ್ಲ ಬೇಕಾದ್ರೆ. ಓಕೆ, ನಾನು ಲಾಸ್ಟ್ ಟೈಮ್ ಈ ಬಿಜಾಪುರಕ್ಕೆ ಬಂದಿದ್ದೆ. ಫುಲ್ ಒಳ್ಳೆ ಉತ್ತರ ಕರ್ನಾಟಕದ ಊಟ ಮಾಡಿ ಇವರಿನ್ನ ನನಗೆ ಊಟನೇ ಕೊಡಿಸಿಲ್ಲ. ಊಟ ಕೊಟ್ಟಿಲ್ಲ, ನಾನು ಊಟ ಕರ್ಸ್ಕೊಂಬಂದಿದ್ದಾರೆ. ಸೊ ಪರವಾಗಿಲ್ಲ, ನನಗೆ ನಿಮ್ಮ ಪ್ರೀತಿ ಮುಖ್ಯ. ಊಟ ಆಮೇಲೆ ಮಾಡ್ಬೋದು. ನೀವೇನು ಎಲ್ಲರೂ ಪ್ರೀತಿಯಿಂದ ನನಗೋಸ್ಕರ ಬಂದಿದ್ದೀರಾ, ಹೊಟ್ಟೆ ಹೊಸ್ಕೊಂಡು ನೀವೆಲ್ಲರೂ ಕಾಯ್ತಾ ಇದ್ದೀರಾ ಇಲ್ಲಿ.
ಹೇಳ್ತೀನಿ. ಬಿಗ್ ಬಾಸ್ ಬಗ್ಗೆ ಮಾತಿಲ್ಲ ಅಂದ್ರೆ ಮುಗಿಯೋದೇ ಇಲ್ಲ ನನ್ನ interview, ನನ್ನ ನಾನು ಈ ಒಂದು ಧಾರಾವಾಹಿಗೆ ಬಂದಿದ್ದು ಹೇಗೆ ಅಂದರೆ, ನಾನು ಬೆಂಗಳೂರಲ್ಲಿ ಕಾಲೇಜ್ ಹೋಗ್ತಾ ಓದ್ಕೊಂಡಿದ್ದಂಥ ಹುಡುಗಿ. ನನಗೆ ಒಂದು ಇನ್ಸ್ಟಾಗ್ರಾಮ್ ಮುಖಾಂತರ ಒಂದು ಆಪರ್ಚುನಿಟಿ ಬಂತು. ನಂತರ ನಾನು ಧಾರಾವಾಹಿಗೆ ಬಂದೆ ಮೊದಲನೇ ಧಾರಾವಾಹಿಗೆ ನನಗೆ ನಮ್ಮ ಆಡಿಯನ್ಸ್ ನೀವೆಲ್ಲರೂ ಕೂಡ ತುಂಬ ಜನಪ್ರಿಯತೆಯನ್ನು ಕೊಟ್ರಿ, ತುಂಬ ಸಪೋರ್ಟ್ ಮಾಡಿದ್ರಿ, ತುಂಬ ನನ್ನ ಬೆಳೆಸಿ ಇವತ್ತು ನಾನು ಹೇಗಿದ್ದೀನಿ ಅದಕ್ಕೆಲ್ಲ ನೀವೇ ಸಾಕ್ಷಿ. ನಿಮ್ಮ ಪ್ರೀತಿ ಆಶೀರ್ವಾದನೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವಾಗಲೂ ನನ್ನ ಜೊತೆಯಲ್ಲಿ ನನ್ನದು ತಂದೆ ಸಿನಿಮಾ ಕೈವ, ಅದು 2 ತಿಂಗಳಲ್ಲಿ ಬರುತ್ತೆ. ಆ್ಯಂಡ್ ಇನ್ನೂ ಒಂದಿದೆ ಆಫ್ಟರ್ ಆಪರೇಷನ್ ಲಂಡನ್ ಕೆಫೆ ಅಂತ, ಅದನ್ನು ಬರುತ್ತೆ. ಸೊ 2 ಸಿನಿಮಾ ಇದೆ. ಇನ್ನೇನು 2 ತಿಂಗಳ ಒಂದು ದೊಡ್ಡ ಹಬ್ಬ ಬರ್ತಿದೆ, ಕ್ರಾಂತಿ ಹಬ್ಬ, ಬಿಗ್ ಬಾಸ್ ಹಬ್ಬ. ಆ ಹಬ್ಬನ ಸೆಲೆಬ್ರೇಟ್ ಮಾಡಕ್ಕೆ ಎಲ್ಲರೂ ರೆಡಿ ಆಗಿದ್ದೀರಾ? ನಾನಂತೂ ಫುಲ್ ಜೋಶಲ್ಲಿ ಕಾಯ್ತಾ ಇದ್ದೀನಪ್ಪ. ನೀವೆಲ್ಲರೂ ಜೈ ಬಿಗ್ ಬಾಸ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಇಡೀ ಕರ್ನಾಟಕ ಇವತ್ತು ನನ್ನ ಅಪ್ಪಟ ಅಭಿಮಾನಿ, ದರ್ಶನ್ ಸರ್ ಅಪ್ಪಟ ಅಭಿಮಾನಿ. ಕಲ್ಯಾಣ ಕರ್ನಾಟಕ ಜಂಗಮ ಯುವ ಪಡೆ ಹಾಗೂ ಗೆಳೆಯರ ಬಳಗದ ವತಿಯಿಂದ ಇಂದು ಕಲಬುರಗಿ ನಗರದ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಡಾಕ್ಟರ್ ಸಂಪತ್ ಕುಮಾರ್ ಜೆ ಹಿರೇಮಠ ಅವರಿಗಾಗಿ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಲ್ಯಾಣ ಕರ್ನಾಟಕ ಜಂಗಮ ಯುವ ಪಡೆ ಹಾಗೂ ಗೆಳೆಯರ ಬಳಗದ ವತಿಯಿಂದ ಜರ್ಮನಿ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪುರಸ್ಕೃತರಾದ ಯುವ ಚೇತನ ಹೋರಾಟಗಾರ ಡಾಕ್ಟರ್ ಸಂಪತ್ ಜೆ ಹಿರೇಮಠ ಅವರಿಗೆ ಅಭಿನಂದನಾ ಸಮಾರಂಭ ಮತ್ತು ಸಾಧನೆಯ ಹಾದಿಯಲ್ಲಿ ಜೊತೆಯಾದವರಿಗೆ ಹೃದಯ ಸ್ಪರ್ಶಿ ಸನ್ಮಾನ ಸಮಾರಂಭವು ಸೋಮವಾರ ದಿನಾಂಕ 28 ನವೆಂಬರ್ 2022 ಬೆಳಗ್ಗೆ 10:30 ಗಂಟೆಗೆ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದ ಹತ್ತಿರವಿರುವ ಕನ್ನಡ ಭವನದಲ್ಲಿ ಜರುಗಿತು. ಈ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ಹೊನ್ನಕಿರಣಗಿಯ ಶ್ರೀ ರಾಚೋಟೇಶ್ವರ ಸಂಸ್ಥಾನ ಮಠದ ಪೂಜ್ಯ ಶ್ರೀ ಷಟಸ್ಥಲ ಬ್ರಹ್ಮಿ ಚಂದ್ರಗುಂಡ ಶಿವಾಚಾರ್ಯರು, ಚೌದಾಪುರಿ ಹಿರೇಮಠ ಶಹಾಬಾಜಾರ್ ಕಲಬುರಗಿಯ ಪೂಜ್ಯ ಶ್ರೀ ಷಟಸ್ಥಲ ಬ್ರಹ್ಮಿ ಡಾಕ್ಟರ್ ರಾಜಶೇಖರ ಶಿವಾಚಾರ್ಯರು, ಮಹಗಾಂವ್ ಕಳ್ಳಿಮಠ ಸಂಸ್ಥಾನದ ಪೂಜ್ಯ ಶ್ರೀ ವಿರೂಪಾಕ್ಷ ದೇವರು, ಶ್ರೀ ಸಿದ್ಧಲಿಂಗೇಶ್ವರ ಸಂಸ್ಥಾನ ಹಿರೇಮಠ ಮಾಶಾಳ್ನ ಪೂಜ್ಯರಾದ ಶ್ರೀ ಕೇದಾರ ಶ್ರೀಗಳು ಹಾಗೂ ಶ್ರೀ ಬಂಗಾರ ಜಡೆ ನೀಲಕಂಠೇಶ್ವರ ಹಿರೇಮಠ ನೀಲೂರ್ನ ಪೂಜ್ಯರಾದ ಶ್ರೀ ಶರಣಯ್ಯ ಸ್ವಾಮಿಗಳು ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕಲಬುರಗಿ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ಶಿವಸ್ವಾಮಿಯವರು ವಹಿಸಿದ್ದರು. ಸಂಚಾಲಕರಾದ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯರಾದ NS ಹಿರೇಮಠ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಈ ಸಮಾರಂಭದಲ್ಲಿ ಕುಮಾರಿ ಮಹಾನಂದ H ಪೊಲೀಸ್ ಪಾಟೀಲ್ ನೃತ್ಯ ಪ್ರದರ್ಶಿಸಿದರು. ನ್ಯಾಯವಾದಿಗಳಾದ ಸುಹಾಸಿನಿ B ಪೊಲೀಸ್ ಪಾಟೀಲ್ ಪ್ರಾರ್ಥಿಸಿದರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಳ್ಳಿಕೇಡ್ ಕೆನ ಸಹ ಶಿಕ್ಷಕರಾದ ಡಾಕ್ಟರ್ ಭುವನೇಶ್ವರಿ ನಿರೂಪಿಸಿದರು. ಈ ಸಮಾರಂಭದಲ್ಲಿ ಸಿದ್ದರಾಮಯ್ಯ ಪುರಾಣಿಕ್ ಕಮಲಾಪುರ್, ಇರಣಗೌಡ ಪೊಲೀಸ್ ಪಾಟೀಲ್ ಉದನೂರ್, ರುದ್ರಯ್ಯ ಹಿರೇಮಠ್ ಆಳಂದ್, ಮಹಾಲಿಂಗ್ ಹಿರೇಮಠ್ ನಂದೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಸಾಧನೆಯ ಹಾದಿಯಲ್ಲಿ ಜೊತೆಯಾದವರಿಗೆ ಹೃದಯ ಸ್ಪರ್ಶಿ ಸನ್ಮಾನ ಮಾಡಲಾಯಿತು. ವಿಜಯ ಕರ್ನಾಟಕ ಕನ್ನಡ ದಿನಪತ್ರಿಕೆಯ ವರದಿಗಾರರಾದ ಚಂದ್ರು ಹಿರೇಮಠ್, ವಿಜಯವಾಣಿ ಕನ್ನಡ ದಿನಪತ್ರಿಕೆಯ ಛಾಯಾಗ್ರಾಹಕರಾದ ರಾಜ್ಕುಮಾರ್ ಉದನೂರ್, ವಿಜಯ ಕರ್ನಾಟಕ ಕನ್ನಡ ದಿನಪತ್ರಿಕೆಯ ಛಾಯಾಗ್ರಾಹಕರಾದ ಶಿವಶರಣ ಬೆಣ್ಣೂರ್, ಸಂಧ್ಯಾಕಾಲ ದಿನಪತ್ರಿಕೆಯ ಛಾಯಾಗ್ರಾಹಕರಾದ ಅಮ್ಜದ್ ಅಲಿ, ಪತ್ರಿಕಾ ಛಾಯಾಗ್ರಾಹಕರಾದ ಮಂಜುನಾಥ್ ಜಮಾದಾರ್, TV5 ಕನ್ನಡ ಸುದ್ದಿವಾಹಿನಿಯ ಜಿಲ್ಲಾ ವರದಿಗಾರರಾದ ರಾಜಶೇಖರಯ್ಯ, ಇನ್ ಗುಲ್ಬರ್ಗಾ ವರದಿಗಾರರಾದ ಗಂಗಾಧರ್ ಹಿರೇಮಠ್, SSV ಕನ್ನಡ ಸುದ್ದಿವಾಹಿನಿಯ ವರದಿಗಾರರಾದ ಸಂಗಮೇಶ್ P ಹಿರೇಮಠ್, ಸುದ್ದಿ ಸಮಯ ವಾಹಿನಿಯ ವಾರ್ತಾ ವಾಚಕರಾದ RJ ಮಂಜು ಹಿರೋಳಿ, ಹಳ್ಳಿಕೇಡ್ನ ಸಹ ಶಿಕ್ಷಕಿ ಡಾಕ್ಟರ್ ಭುವನೇಶ್ವರಿ, ಸಹ ಪ್ರಾಧ್ಯಾಪಕಿ ಕುಮಾರಿ ಸಂಗೀತಾ ರಾಜು ಕಂತಿ, 4 ಚಕ್ರ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಕುಮಾರಿ ಮಾಲಾ ಕಣ್ಣಿ ಹಾಗೂ ಕುಮಾರಿ ಮಾಲಾ ದಣ್ಣೂರ್ ಸೇರಿದಂತೆ ಇತರೆ ಅನೇಕರಿಗೆ ಹೃದಯ ಸ್ಪರ್ಶಿ ಸನ್ಮಾನ ಮಾಡಲಾಯಿತು. ವಿಶೇಷವಾಗಿ ಇವತ್ತು ಗೌರವ ಡಾಕ್ಟರೇಟ್ ಅನ್ನು ಪಡ್ಕೊಂಡಿದ್ದಾರೆ. ಮನುಷ್ಯನ ಕ್ರಿಯಾಶೀಲತೆ ಅವರನ್ನು ಗುರುತಿಸಿ ಅವರನ್ನು ಸಮಾಜಮುಖಿಯಾಗಿ ಮಾಡ್ತಾ ಇರುವಂಥ ಕಾರ್ಯಕ್ರಮ, ವಿಶೇಷವಾಗಿರುವಂಥ ಒಂದು ಸನ್ಮಾನ ಗೌರವ ಯೂನಿವರ್ಸಿಟಿಗಳು ನೀಡುವಂತ ಬಂದಿದ್ದಾರೆ. ಸನ್ಮಾನ ಗೌರವಗಳು ಮನುಷ್ಯನಿಗಿದ್ದರೆ ಇನ್ನೂ ಅಷ್ಟು ಒಳ್ಳೆಯ ಕಾರ್ಯ ಮಾಡಲಿಕ್ಕೆ ಪ್ರೇರಣೆ ಸಿಗುವಂಥದ್ದಾಗ್ತದೆ. ಮನುಷ್ಯ ಯಾವುದಾದ್ರೊಂದು ಒಳ್ಳೆಯ ಮಾರ್ಗಕ್ಕೆ ನಡೆದು ಹೋಗುವಂಥವ್ರನ್ನ ಗುರುತಿಸಿ
ಗೌರವಿಸುವಂಥ ಒಂದು ಪರಿಪಾಠ ಹಿಂದಿನಿಂದಲೂ ಬಂದಿರುವಂಥದ್ದು. RBC ಒಳಗೆ ಸಂಪತ್ ಹಿರೇಮಠರಿಗೆ ಅವರಿಗೆ ಕೊಟ್ಟಿರುವಂತಹ ಈ ಗೌರವ ಡಾಕ್ಟರೇಟು ವಿಶೇಷವಾಗಿ ಯುವಕರು ಉತ್ಸಾಹಿಗಳು ಅನೇಕ ಕಾರ್ಯಗಳನ್ನು ಮಾಡಲಿಕ್ಕೆ ಒಂದು ಪ್ರೇರಕ ಶಕ್ತಿಯಾಯಿತು ಅಂತ ತಿಳ್ಕೊಂಡು ಸಮಾಜ ಮತ್ತು ಗೆಳೆಯರ ಬಳಗ ಅವರನ್ನು ಗೌರವಿಸುವ ಸಲುವಾಗಿ ನಿಜವಾಗಿಯೂ ಇಲ್ಲಿ ಸಂತೋಷ ಅನ್ನಿಸ್ತದೆ. ಮನುಷ್ಯನಿಗೆ ಭಗವಂತ ಕೊಟ್ಟಿರುವಂಥದ್ದು 3 ಗುಣಗಳದಾವೆ. ಸತ್ವಗುಣ, ರಜೋಗುಣ, ತಮೋಗುಣ. ಅದರ ಜೊತೆಗೆ ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ. ಭಗವಂತ ಕೊಟ್ಟಿರುವಂಥದ್ದು ಜ್ಞಾನವನ್ನು ಕೊಟ್ಟಿರುವ ಜ್ಞಾನಕ್ಕೆ ಸಹಜವಾಗಿ ನಾವು ಯಾವುದನ್ನು ಆರಿಸುವಂತೀವಿ ಅದರ ಮೇಲೆ ನಮ್ಮ ಉನ್ನತಿ ಮತ್ತು ಅವನತಿ ಎರಡೂ ಅದು ಕೂಡ್ಕೊಳ್ಳಿ. ನಾವು ಉದ್ಧಾರ ಆಗಬೇಕು ಅಂತಂದ್ರೆ ಯಾವುದನ್ನು ಆರಿಸ್ಕೋಬೇಕು. ಸಣ್ಣ ಮಕ್ಕಳ ಎದುರಿಗೆ ವಸ್ತು ಇಟ್ಟು ನೋಡ್ರಿ. ಸಣ್ಣ ಮಗು ಒಂದು ಕಡೆ ಬಿಸಿ ಬಿಸಿಯಾಗಿರುವಂಥ ಬಜ್ಜಿ, ಅಲ್ಲೇ ಜೊತೆಗೆ ಬಾಳೆಹಣ್ಣು. ಆ ಮಗುವನ್ನು ಯಾವುದನ್ನು ಆರಿಸುವಂಥದ್ದು ಅಂದ್ರೆ ಗಮಗಮ ಅಂತ ನಾಡ್ತಾ ಇರುವಂಥ ಬಜ್ಜಿಯನ್ನು ಆರಿಸುವಂಥದ್ದು. ಬಾಳೆಹಣ್ಣು ಆರೋಗ್ಯಕ್ಕೆ ಭಾಳ ಹಿತಕಾರಿಯಾಗಿರುವಂಥದ್ದು, ಪೂರಕವಾಗಿರುವಂಥದ್ದು. ಬಜ್ಜಿ ಈ ಶರೀರಕ್ಕೆ ಮಾರಕದ, ಅದು ಶರೀರಕ್ಕೆ ಕೆಡಿಸ್ತದಂತ ಗೊತ್ತಿದ್ರೂ ಸಹಿತ ಬಜ್ಜಿಯನ್ನು ನಾವು ಹೆಚ್ಚು ಆರಿಸ್ಕೊತೀವಿ. ಅದೇ ರೀತಿ ಒಳಗೆ ಭಗವಂತ ನಮಗೆ ಜ್ಞಾನ ಕೊಟ್ಟಾಗ ನಾವು ಒಳ್ಳೆಯ ಮಾರ್ಗವನ್ನು ಅನುಸರಿಸಿದೆವು ಅಂತಂದರೆ ಸಮಾಜ ಗೌರವಿಸಿ ಅವರಿಗೆ ಇಂಥ ವಿಶೇಷವಾದಂಥ ಪದವಿಯನ್ನು ಕೊಡ್ತಾ ಇದೆ. ಅದೇ ರೀತಿ ಒಳಗೆ ನಾವು ಕೆಟ್ಟದ್ದನ್ನು ಆರಿಸಿಕೊಂಡೇವು ಅಂದ್ರೆ ಅವನದೇ ಹಾದಿಯೊಳಗೆ ಹೋಗ್ತೀವಿ. ಸಂಪತ್ ಹಿರೇಮಠರು ಇವತ್ತು ಅವರು ಪಡ್ಕೊಂಡಿರುವಂಥ ಈ ದೈವಿಯ ಆಶೀರ್ವಾದದಿಂದ ಒಳ್ಳೆಯ ಮಾರ್ಗದೊಳಗೆ ಸಾಗಿ ಬದುಕು ಉನ್ನತವಾದಂಥ ಮಟ್ಟಕ್ಕೆ ಬೆಳೆಯಲಿಕ್ಕೆ ಒಂದು ಪ್ರೇರಕ ಶಕ್ತಿ ಆಗಲಿ ಅಂತ ಶುಭ ಹಾರೈಸುವುದರೊಂದಿಗೆ ನನ್ನ ಮಾತುಗಳನ್ನು ಹೇಳೋದಿಷ್ಟ ಏನು ಅಂತಂದ್ರೆ, ಯಾವ ಸಮಾಜವಾಗಲಿ, ಯಾವ ಸಮಾಜದಲ್ಲಿನ ವ್ಯಕ್ತಿ ಆಗಲಿ, ಪ್ರತಿಯೊಬ್ಬರು ಕೂಡ ಏನಂತಂದ್ರೆ ಜೀವನದೊಳಗೆ ಸಾಧನೆಯನ್ನ ಮಾಡಬೇಕಾಗಿತ್ತು ಅಂತಂದ್ರೆ ಮೊದಲನೇದಾಗಿ ಏನ್ ಬೇಕು ಅಂತಂದ್ರೆ ಅವರಲ್ಲಿ ಇರ್ತಕ್ಕಂತಹ ಒಂದು ಶ್ರದ್ಧೆ ಹಾಗೂ ಅವರಲ್ಲಿ ಇರ್ತಕ್ಕಂತಹ ಒಂದು ಹುಮ್ಮಸ್ಸು. ನಾನು ಏನಾದರೂ ಸಮಾಜಕ್ಕೆ ಕೊಡುಗೆಯಾಗಿ ಕೊಡಬೇಕು ಅಂತ ಹೇಳಿ ತನ್ನ ಮನಸ್ಸಿನಲ್ಲಿ ಅಂದ್ಕೊಂಡಾಗ ಮಾತ್ರ ಒಬ್ಬ ಜೀವನದಲ್ಲಿ ಒಬ್ಬ ವ್ಯಕ್ತಿ ಉತ್ತಮವಾಗಿರ್ತಕ್ಕಂತಹ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಆದರೆ ಆ ಸಾಧನೆ ಹಿಂದೆ ಮತ್ತು ಗುರಿಯ ಹಿಂದೆ ಒಬ್ಬ ಗುರು ಇರಲೇಬೇಕು ಅಂತಕ್ಕಂಥ ಮಾತನ್ನ ಅಂತಹ ಎಷ್ಟೋ ಮಠಾಧೀಶರ ಆಶೀರ್ವಾದ, ಗುರುಗಳ ಆಶೀರ್ವಾದ, ಗುರು ಬಲ ಅವರಿಗೆ ಇರೋದ್ರಿಂದ ಇವತ್ತು ಅವರು ಜರ್ಮನಿಯ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಅವರಿಗೆ ನನ್ನ ಪರವಾಗಿ ಹಾಗೂ ಸಮಾಜದ ಪರವಾಗಿ ಹಾಗೂ ಈ ಒಂದು ಕಲ್ಯಾಣ ಕರ್ನಾಟಕ ಜಂಗಮ ಯುವ ಪಡೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಒಳ್ಳೆಯದಾಗಲಿ, ಇನ್ನು ಹೆಚ್ಚಿನ ರೀತಿಯಾಗಿ ಸಮಾಜಕ್ಕೆ ಸೇವೆಯನ್ನು ಕೊಡುವಂತಹ ಶಕ್ತಿ ಆ ಭಗವಂತ ಅವರಿಗೆ ಕೊಡ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಇದೇ ರೀತಿಯಾಗಿ ಸಮಾಜದೊಳಗೆ ಎಲ್ಲರೂ ಕೂಡ ಮುಂದೆ ಬರಬೇಕಾಗಿತ್ತು ಅಂತಂದ್ರೆ ನಿಮ್ಮಲ್ಲಿ ಇರ್ತಕ್ಕಂತಹ ಶಿಕ್ಷಣ, ಜ್ಞಾನ, ಹಾಗೆ ವಿಶೇಷವಾಗಿರ್ತಕ್ಕಂತಹ ಸಂಸ್ಕೃತಿ, ಸಂಸ್ಕಾರ ಅಂತಕ್ಕಂಥ ಬಹಳ ವಿಶೇಷ ತಮ್ಮ ಜೀವನದೊಳಗೆ ಅಳವಡಿಸಿಕೊಂಡಿದ್ದೆ ಆದ್ರೆ ಪ್ರತಿಯೊಬ್ಬ ವ್ಯಕ್ತಿ ಜೀವನದೊಳಗೆ ಒಬ್ಬ ಒಳ್ಳೆಯ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ಮಾತನ್ನು ಹೇಳ್ತಾ ಈಗಾಗಲೇ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಎಲ್ಲ ಗುರುಗಳ ಆಶೀರ್ವಾದ ನಮ್ಮ ಸಂಪತ್ ಅವರ ಮೇಲೆ ಇರಲಿ. ನಮ್ಮ ದಯಾನಂದ ಪಾಟೀಲ್ ವೀರಶೈವ ಲಿಂಗಾಯತ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅವರೆಲ್ಲರೂ ಕೂಡ ಬಂದು ಹೇಳಿದಾಗ ಈ ಒಂದು ಕಾರ್ಯಕ್ರಮ ಬಹಳ ವಿಶೇಷ ಅನಿಸ್ತು. ಇಲ್ಲಿ ಬಂದಾಗ ನನಗೆ ಬಹಳ ಖುಷಿ ಅನಿಸ್ತು. ನಮ್ಮ ಸಮಾಜದೊಳಗೆ ಒಬ್ಬ ಯುವಕರು ಇಂತಹ ಒಂದು ಸ್ಥಾನದೊಳಗೆ ಬರಾಗತ್ತಾರೆ ಅಂತಂದ್ರೆ ಎಲ್ಲರೂ ಕೂಡ ಹೆಮ್ಮೆ ತರುವಂತಹ ವಿಷಯ ಅಂತಕ್ಕಂಥ ಮಾತನ್ನು ಹೇಳ್ತಾ, ಹಡಪದ ಸಮಾಜದ ಯುವ ರತ್ನ ಮಲ್ಲಿಕಾರ್ಜುನ್ ಬಿ ಹಡಪದ್ ಸೂಗುರಿಯನ್ ಇವರಿಗೆ ಕಸಾಪದ ವತಿಯಿಂದ ರಾಜ್ಯ ಮಟ್ಟದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿದೆ.
ಕಲಬುರಗಿ ಜಿಲ್ಲಾ ಹಡಪದ ಸಮಾಜದ ಸಂಘಟನಾ ಕಾರ್ಯದರ್ಶಿಗಳು ಹಾಗೂ ರಾಜ್ಯ ಕಮಿಟಿಯ ಸದಸ್ಯರಾದ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಸುಗುರಿಯನ್ ಗ್ರಾಮದ ಮಲ್ಲಿಕಾರ್ಜುನ್ ಬಿ ಹಡಪದ್ ಸುಗುರಿಯನ್ ಇವರಿಗೆ ಬೆಂಗಳೂರು ಕನ್ನಡ ಸಾಂಸ್ಕೃತಿಕ ಪರಿಷತ್ ಕಡೆಯಿಂದ ಕ್ಷೌರಿಕ ವೃತ್ತಿಯಲ್ಲಿ ಅವರ ಸಮಾಜದ ಕಾರ್ಯಚಟುವಟಿಕೆಗಳನ್ನು ಗುರುತಿಸುವ ಮೂಲಕ ಅವರಿಗೆ ರಾಜ್ಯ ಮಟ್ಟದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನವನ್ನು ನವೆಂಬರ್ 27ರಂದು ಬೆಳಿಗ್ಗೆ 10:30 ಗಂಟೆಗೆ ಬೆಂಗಳೂರಿನ ಚಾಮರಾಜಪೇಟೆಯ ಮಹಾಕವಿ ಪಂಪಾ ರಸ್ತೆಯಲ್ಲಿ ಇರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ಆವರಣದಲ್ಲಿ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಸಾಂಸ್ಕೃತಿಕ ವಿಶ್ವವಿದ್ಯಾಲಯದ ಅಧ್ಯಕ್ಷರಾದ ಇಸಾಕ್ ದೊಡ್ಡೇರಿ ಉದ್ಘಾಟಕರಾಗಿ ಆಗಮಿಸಿದ್ದರು. ಶಶಿಧರ್ ಕೋಟೆಯವರು ಪ್ರಶಸ್ತಿ ನೀಡಿ ಗೌರವಿಸಿದರು. ಮಲ್ಲಿಕಾರ್ಜುನ್ ಬಿ ಹಡಪದ್ ಸುಗುರಿಯನ್ ಇವರು ಹಡಪದ ಸಮಾಜದ ಏಳಿಗೆಗಾಗಿ ಸಮಾಜದ ಸಂಘಟನೆಗಾಗಿ ದುಡಿಯುವ ಯುವಕರಾಗಿದ್ದಾರೆ. ಸಮಾಜವನ್ನ ಬಲಿಷ್ಠವಾಗಿ ಮಾಡುವುದು ಮತ್ತು ಸಮಾಜದ ಜನರನ್ನ ಜಾಗೃತಿಗೊಳಿಸುವ ಮೂಲಕ ಅವರು ಸಮಾಜದವರನ್ನು ತಳಮಟ್ಟದಿಂದ ಸಂಘಟನೆಯ ಕಡೆಗೆ ಬರುವಂತೆ ಜಾಗೃತರಾಗಿಸುವ ಕೆಲಸ ಮಾಡುತ್ತಿದ್ದಾರೆ. ಅನೇಕ ಸಮುದಾಯಗಳ ಹೋರಾಟದಲ್ಲಿ ತೊಡಗಿ ಈ ನಾಡು ನುಡಿ ಭಾಷೆ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುತ್ತಾ ಧಾರ್ಮಿಕ ಕ್ಷೇತ್ರದಲ್ಲಿ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಸೇವೆ ಮಾಡುತ್ತಾ ತಮ್ಮ ಜೀವನದಲ್ಲಿ ಕ್ಷೌರವೃತ್ತಿ ಕಾಯಕದಲ್ಲಿಯೇ ತೃಪ್ತಿ ಪಡುತ್ತಾ ಸಮಾಜದ ಧಾರ್ಮಿಕ ಸೇವೆಯಲ್ಲಿ ತೊಡಗಿ ಯುವಕರನ್ನು ಸಂಘಟನೆಯಲ್ಲಿ ತೊಡಗಿಸಿಕೊಂಡು ವಿಭಿನ್ನ ರೀತಿಯ ಕಾರ್ಯಕ್ರಮ ಮಾಡುತ್ತಾ ಜನಸೇವೆ ಸಲ್ಲಿಸುತ್ತಿದ್ದಾರೆ. ಮಲ್ಲಿಕಾರ್ಜುನ್ ಬಿ ಹಡಪದ್ ಸುಗುರಿಯನ್ ಇವರು ಸತತವಾಗಿ 4 ಬಾರಿ ಉಚಿತ ಕ್ಷೌರ ಸೇವೆ ಮಾಡುತ್ತಾ ಬಂದಿದ್ದು ಎಲ್ಲಾ ಸಮುದಾಯಗಳ ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಕರ್ನಾಟಕ ಚೇತನ ನಾಡಶ್ರೀ ರತ್ನ ಪರಮ ಪೂಜ್ಯ ಶ್ರೀ ಷಡಸ್ಥಲ ಬ್ರಹ್ಮಿ ಡಾಕ್ಟರ್ ಸಿದ್ಧ ತೋಟೇಂದ್ರ ಮಹಾಸ್ವಾಮಿಗಳ ಜನ್ಮದಿನದ ಅಂಗವಾಗಿ 3 ವರ್ಷಗಳಿಂದ ಉಚಿತ ಕ್ಷೌರ ಸೇವೆ ಮಾಡುತ್ತಾ ಬಂದಿದ್ದು ಕಾಳಗಿಯ ಶ್ರೀ ಷಡಸ್ಥಲ ಬ್ರಹ್ಮಿ ಡಾಕ್ಟರ್ ಚೆನ್ನ ರುದ್ರಮುನಿ ಶಿವಾಚಾರ್ಯರು ರುದ್ರಮುನೇಶ್ವರ ಸಂಸ್ಥಾನ ಹಿರೇಮಠ ಸುಗುರ್ಕೆ ಇವರ ಜನ್ಮದಿನದ ಅಂಗವಾಗಿ 1 ವರ್ಷ ಉಚಿತ ಕ್ಷೌರ ಸೇವೆ ಮಾಡುತ್ತಾ ಅನಾಥ ನಿರ್ಗತಿಕರ ಸೇವೆ ಮಾಡುವ ಮೂಲಕ ನಿರಂತರವಾಗಿ ದುಡಿಯುತ್ತಿದ್ದಾರೆ. ಒಟ್ಟು 3 ವರ್ಷದಲ್ಲಿ 4 ಬಾರಿ ಉಚಿತ ಕ್ಷೌರ ಸೇವೆ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ಅನಾಥರಿಗೆ, ನಿರ್ಗತಿಕರಿಗೆ, ಅಂಧ ಮಕ್ಕಳಿಗೆ, ಮೂಕರಿಗೆ, ಅಂಗವಿಕಲರಿಗೆ, ಕಿವುಡರಿಗೆ, ಕಟ್ಟಡ ಕಾರ್ಮಿಕರಿಗೆ, ಪೌರ ಕಾರ್ಮಿಕರಿಗೆ, ಸಾಧು ಸಂತರಿಗೆ, ಗ್ರಾಮೀಣ ಭಾಗದ ಬಡ ರೈತರಿಗೆ ಸತತವಾಗಿ 3 ವರ್ಷದಲ್ಲಿ 4 ಬಾರಿ 100ಕ್ಕೂ ಹೆಚ್ಚು ಮತ್ತು 155ಕ್ಕೂ ಅನಾಥ ನಿರ್ಗತಿಕರಿಗೆ ಕಲಬುರಗಿ ಜಿಲ್ಲೆಯ ಬಿದ್ದಾಪುರ ಕಾಲೋನಿಯಲ್ಲಿ ಉಚಿತ ಕ್ಷೌರ್ಯ ಸೇವೆ ಮಾಡಿದ್ದಾರೆ. ಆ ಮೂಲಕ ತಮ್ಮ ಹಡಪದ ಅಪ್ಪಣ್ಣ ಕ್ಷೌರಿಕ ಸಮಾಜದ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ. ಹಡಪದ ಸಮಾಜದ ಪೂರ್ವಜರು ಹಿರಿಯರು ಹಾಕಿಕೊಟ್ಟ ಮಾರ್ಗದಲ್ಲಿಯೇ ಜೀವನವನ್ನ ಸಾಗಿಸುತ್ತಾ ಅವರು ಮುಂದೆ ಸಾಗುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ಜನಸೇವಾ ನಿರಾಶ್ರಿತರ ಕೇಂದ್ರದ ಪ್ರಶಾಂತ್ ಚಕ್ರವರ್ತಿ, ಎಚ್ ನಾಗರಾಜ ಶೆಟ್ಟಿ, ಜೂನಿಯರ್ ರಾಜ್ಕುಮಾರ್, ಕೆಸಿ ವೆಂಕಟರಾಮ್, ರಾಜ್ಯಾಧ್ಯಕ್ಷರಾದ ಸಿದ್ದಮ್ಮ ಮುಂಡಗೋಡ, ರಾಜ್ಯ ಕಮಿಟಿ ಸದಸ್ಯರು ಹಾಗೂ ಕಲಬುರಗಿ ಜಿಲ್ಲಾ ಗೌರವ ಅಧ್ಯಕ್ಷರಾದ ಬಸವರಾಜ್ ಹಡಪದ್ ಸುಗುರಿಯನ್, ರಾಜ್ಯ ಕಾರ್ಯಾಧ್ಯಕ್ಷರು ಮತ್ತು ಕಲಬುರಗಿ ಜಿಲ್ಲಾಧ್ಯಕ್ಷರಾದ ಈರಣಾಸಿ ಹಡಪದ್ ಸಣ್ಣೂರ್, ರಾಜ್ಯ ಕಾನೂನು ಸಲಹೆಗಾರರಾದ ರಮೇಶ್ ವಕೀಲರು ಮಲ್ಕೋಡ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬಸವರಾಜ್ ಹಳ್ಳಿ, ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಭಗವಂತ ಹಡಪದ್, ಸಹ ಶಿಕ್ಷಕರು ಹೊನ್ನಕಿರಣಗಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಮೇಶ್ ನೀಲೂರ್, ಜಿಲ್ಲಾ ಸಹ ಕಾರ್ಯದರ್ಶಿ ನಿಂಗಣ್ಣ ಯಾತನೂರ್, ಜೇವರಿಗೆ ತಾಲೂಕಾ ಅಧ್ಯಕ್ಷರಾದ ತಿಪ್ಪಣ್ಣ ನರಿಬೋಳ್, ಅಫ್ಜಲ್ಪುರ್ ತಾಲೂಕಾ ಅಧ್ಯಕ್ಷರಾದ ಮಹಾಂತೇಶ್ ಹವಳಗ, ಚಿತ್ತಾಪುರ ತಾಲೂಕಾ ಉಪಾಧ್ಯಕ್ಷರಾದ ಶರಣು ಕೊಲ್ಲೂರ್, ಸೇಡಂ ತಾಲೂಕಾ ಗೌರವ ಅಧ್ಯಕ್ಷರಾದ ವಿಶ್ವನಾಥ್ ಉಡುಗಿ, ಸೋಮಶೇಖರ್ ಲಾಡ್ಲಾಪುರ್, ಬಸ್ಸು ಸಾಹು ಕುಂಬಾರಹಳ್ಳಿ, ನಾಗರಾಜ್ ಕುಲ್ಕುಂದಿ ನಾಲ್ವಾರ್, ಮಲ್ಲಿಕಾರ್ಜುನ್ ಹಡಪದ್ ಕಟ್ಟಿ ಸಂಗಾವಿ, ಗೊಲ್ಲಾಳ ಜೇರಟಗಿ, ಶಿವಪುತ್ರ ಜೇರಟಗಿ ನೆಲೋಗಿ, ಶಂಕರ್ ಹಡಪದ್ ಹರವಾಳ್, ರೇವಣಸಿದ್ದ ಹಳೆಂಬರ್, ವಿಶ್ವನಾಥ್ ಯಲಗೋಡ್, ಅಯ್ಯಮ್ಮ ಕಟ್ಟಿ ಸಂಗಾವಿ, ಬಸಮ್ಮ ಅಮ್ಮಾಪುರ್, ನೀಲಮ್ಮ ಯಲಗೋಡ್ ಉಪಸ್ಥಿತರಿದ್ದರು. ಚಂದ್ರಶೇಖರ್ ಕಾರ್ಯಕ್ರಮ ನಿರೂಪಿಸಿದರು. ಈ ಒಂದು ಕ್ಷೌರಿಕ ವೃತ್ತಿಯಲ್ಲಿ ಭಾಳಷ್ಟು ನಿರ್ಗತಿಕರಿಗೆ, ಅಂಗವಿಕಲರಿಗೆ, ಅಂಧ ಬಾಲಕರಿಗೆ ಇವರಿಗೆ ಉಚಿತವಾಗಿ ಕ್ಷೌರ ಮುಂಡನೆ ಮಾಡುವ ಮೂಲಕ ಈ ಒಂದು ಕ್ಷೌರಿಕ ವೃತ್ತಿಯಲ್ಲಿ ಭಾಳಷ್ಟು ಸೇವೆ, ಯಾವುದೇ ಆಸೆ ಆಕಾಂಕ್ಷೆ ಇಲ್ಲದೆ ಸೇವೆ ಮಾಡ್ತಕ್ಕಂಥ ಉಚಿತವಾಗಿ ಕ್ಷೌರ ಮುಂಡನೆ ಮತ್ತು ಶ್ರೀ ತೋಟೇಂದ್ರ ಶಿವಾಚಾರ್ಯರ ಒಂದು ಜನ್ಮ ನಿಮಿತ್ತವಾಗಿ 3-4 ವರ್ಷಗಳಿಂದ ಉಚಿತವಾಗಿ ಸೇವೆ ಮಾಡ್ತಕ್ಕಂಥ ನಮ್ಮ ಮಲ್ಲಿಕಾರ್ಜುನ್ ಸುಗುರವರ ಒಂದು ಸೇವೆಯನ್ನು ಪರಿಗಣಿಸಿ ಇವತ್ತು ಬೆಂಗಳೂರಿನಲ್ಲಿ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ಸೃಷ್ಟಿ ಸಂಸ್ಥೆ ಇವರು ಅವರನ್ನು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕಾರ ಮಾಡಿದ್ದಕ್ಕಾಗಿ ಈ ನಮಗೆಲ್ಲ ಹಡಪ ಸಮಾಜಕ್ಕೆ ಒಂದು ಗೌರವ ತಂದುಕೊಟ್ಟಂಥ ವ್ಯಕ್ತಿ ಯಾರಾದ್ರೆ ನಮ್ಮ ಕಲಬುರಗಿಯ ಸಂಘಟನಾ ಕಾರ್ಯದರ್ಶಿ ಅಂತ ಮಲ್ಲಿಕಾರ್ಜುನ್ ಸುಗುರಿಯನ್ ಅವರು. ಇವತ್ತು ದಿವಸ ಅವರಿಗೂ ದೇವರು ಆಯುಷ್ ಆರೋಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ, ನಮ್ಮ ಸಮಾಜದ ಹೆಸರು ಹೀಗೆ ಕೀರ್ತಿ ಈ ರಾಜ್ಯದಂತ ಒಂದು ಹೆಸರುವಾಸಿಯಾಗಲಿ, ಅವರು ಒಳ್ಳೆ ಭವಿಷ್ಯ ಮುಂದಿನ ದಿನದಲ್ಲಿ ಇರಲಿ ಅಂತ ಹೇಳಿ ಹರಿಸುತ್ತಾ ಎಲ್ಲರಿಗೂ ವಂದನೆಗಳು ಹೇಳ್ತೀವಿ. ಕರ್ನಾಟಕ ಸಂಸ್ಕೃತಿ ಪರಿಷತ್ ವತಿಯಿಂದ ಕಲಬುರಗಿ ಜಿಲ್ಲೆಯ ಸಂಘಟನಾ ಕಾರ್ಯದರ್ಶಿಯಾಗಿರುವಂಥ ಮಲ್ಲಿಕಾರ್ಜುನ್ ಹಡಪದ್ ಸುಗುರಿಯನ್ ಅವರಿಗೆ ನಮ್ಮ ಏನು ಸಾಮೂಹಿಕ ಸೇವೆ ಅಂತಂದು ಹೇಳಿಬಿಟ್ಟು ಕ್ಷೌರಿಕ ಸೇವೆಯನ್ನು ಗುರುತಿಸಿ ಈ ಒಂದು ಸಂಸ್ಥೆಯ ವತಿಯಿಂದ ಇವತ್ತು ಮಲ್ಲಿಕಾರ್ಜುನ್ ಸುಗುರವರಿಗೆ ಗುರುತಿಸಿ ಈ ಪ್ರಶಸ್ತಿಯನ್ನು ಕೊಟ್ಟಿರುವುದು ಅತ್ಯಂತ ಒಂದು ಒಳ್ಳೆಯ ಸಂತೋಷದ ವಿಷಯ ಆಗಿದೆ. ಮತ್ತು ಹೀಗೆ ಮಲ್ಲಿಕಾರ್ಜುನ್ ಸುಗುರವರು
ಇನ್ನೂ ಹೆಚ್ಚಿನ ಸೇವೆಯನ್ನು ಗೈದು ನಮ್ಮ ಸಮಾಜದ ಕೀರ್ತಿಯಲ್ಲದೆ ಅವರು ಕೂಡ ಎಲ್ಲ ಕ್ಷೇತ್ರದಲ್ಲಿ ಬೆಳೀಲಿ ಅಂತಕ್ಕಂಥ ಆಶಯವನ್ನು ಇಡೀ ರಾಜ್ಯದ ಹಡಪ ಸಮಾಜ ಮತ್ತು ವಿಶೇಷವಾಗಿ ಕಲಬುರಗಿ ಜಿಲ್ಲಾ ಹಡಪ ಸಮಾಜ ವತಿಯಿಂದ ಅವರಿಗೆ ಈ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸಮಾಜದ ಹೆಮ್ಮೆಯ ಪುತ್ರ ಮಲ್ಲು ಹಡಪದೇವರು ಇವತ್ತು ಒಂದು ರಾಜ್ಯ ಮಟ್ಟದ ಪುರಸ್ಕೃತ ಅಂದರೆ ಒಂದು ಸಂಸ್ಥೆ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ತಿನಿಂದ ಒಂದು ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇದು ನಮ್ಮ ಹಡಪದ ಸಮಾಜಕ್ಕೆ ಒಂದು ಗೌರವದ ವಿಷಯ, ಹೆಮ್ಮೆಯ ವಿಷಯ. ಇದೇ ರೀತಿ ಮತ್ತೆ ಮೇಲಿಂದ ಮೇಲೆ ಹೆಚ್ಚು ಹೆಚ್ಚು ಪ್ರಶಸ್ತಿಗಳನ್ನು ಪಡೆದು ನಮ್ಮ ಸಮಾಜದ ಕೀರ್ತಿಯನ್ನು ತರಲಿ. ಸದಾ ನಮ್ಮ ಸಮಾಜ ಅವನ ಬೆನ್ನಿಂದ ಇರ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿದೆ. ನಮ್ಮ ಒಂದು ಸೇವೆಯನ್ನು ಗುರುತಿಸಿದೆ. ಇವತ್ತು ನಾವು ಕ್ಷೌರಿಕ ಸಮಾಜ ಅನ್ನೋಂಥದ್ದು ಅಥವಾ ಕ್ಷೌರಿಕ ವೃತ್ತಿಯನ್ನು ನಾವು ಅತಿ ಕೀಳಾಗಿರ್ತಕ್ಕಂಥ ಒಂದು ಅಗೌರವ ಪಡುವಂಥ ಈ ಒಂದು ವೃತ್ತಿಯನ್ನೇ ಇವತ್ತು ನಾವು ನಮ್ಮ ಒಂದು ಸಮಾಜದ ಹೆಮ್ಮೆಯಾಗಿ ಇವತ್ತು ನಮ್ಮ ಸಮಾಜಕ್ಕೆ ಒಂದು ಗೌರವ ತಂದು ಕೊಡ್ತಕ್ಕಂಥ ಕೆಲಸ ಇವತ್ತು ನಮ್ಮ ಮಲ್ಲಿಕಾರ್ಜುನ ಸೂಗುರನ್ನವರು ಮಾಡಿದ್ದಾರೆ. ನಿಜವಾಗ್ಲೂ ಈ ಒಂದು ಕಾಯಕದಿಂದ ನಮ್ಮ ಸಮಾಜವನ್ನು ಮೇಲೆತ್ತಕ್ಕಂಥ ಕೆಲಸ, ನಮ್ಮ ಸಮಾಜವನ್ನು ಗುರುತಿಸುವಂಥ ಕೆಲಸ ಮಾಡ್ತಕ್ಕಂಥದ್ದು ಒಂದು ಕರ್ನಾಟಕ ಈ ಒಂದು ಸೃಷ್ಟಿ ಸಂಸ್ಥೆಯನ್ನು ನಮ್ಮ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಒಂದು ನಮಗಾಗಿ ನಮ್ಮ ಹೆಮ್ಮೆಯ ಪುತ್ರರನ್ನಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಸೂಗುರವರಿಗೆ ಕೊಡಮಾಡ್ತಕ್ಕಂಥ ಸಂಸ್ಥೆಗೆ ಕೂಡ ನಾನು ಧನ್ಯವಾದಗಳನ್ನ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಒಂದು ಸೇವೆಯನ್ನು ಅವರು ಮುಂದಿನ ದಿನಗಳಲ್ಲಿ ಮಾಡಿ ಹೆಚ್ಚಿನ ಒಂದು ಪ್ರಸಿದ್ಧಿಗಳಿಗೆ ಅವರಿಗೆ ಕೂಡ ಭಾಷಣರಾಗಲಿ ಅಂತ ಹೇಳುವಂಥ ಮಾತನ್ನು ನಾವು ಇವತ್ತು ಈ ವೇದಿಕೆ ಮುಖಾಂತರ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಕರ್ನಾಟಕ ಸಂಸ್ಕೃತ ಪರಿಷತ್ ಕಡೆಯಿಂದ ಇವತ್ತೇನು ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಹೆಮ್ಮೆಯ ಪುತ್ರ ಆದಂಥ ಹಡಪ ಸಮಾಜದ ಹೆಮ್ಮೆಯ ಪುತ್ರ ಅಂದ್ರೂ ತಪ್ಪಾಗಲಿಕ್ಕಿಲ್ಲ. ಇಡೀ ರಾಜ್ಯದಲ್ಲಿ ನಮ್ಮ ಒಂದು ಹಡಪದ ಸಮಾಜದ ಒಂದು ಕೀರ್ತಿ ಬೆಳೆಸಿದಂಥ ಏಕೈಕ ವ್ಯಕ್ತಿ ಯಾರಾದರೂ ಇದ್ರೆ ಮಲ್ಲಿಕಾರ್ಜುನ ಹಡಪ ಸೂಗೂರು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬೋದು. ಆ ವ್ಯಕ್ತಿ ಇದೇ ರೀತಿಯಾಗಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಇದೇ ರೀತಿಯಾಗಿ ಇನ್ನೂ ಹೆಮ್ಮರವಾಗಿ ನಮ್ಮ ಸಮಾಜಕ್ಕೆ ಇನ್ನೂ ಹೆಮ್ಮರವಾಗಿ ಬೆಳೆದು ಇಂತಹ ಒಂದು ಪ್ರಶಸ್ತಿಗಳನ್ನು ಇನ್ನೂ ಸಿಗಲಿ ಮತ್ತು ನಮ್ಮ ಸಮಾಜಕ್ಕೆ ಇನ್ನೂ ಹೆಸರು ಬರಲಿ, ಇಂಥ ಗೌರವ ತಂದು ಕೊಡ್ತಕ್ಕಂಥ ಕೆಲಸ ಸದಾಕಾಲ ಅವನಿಗೆ ಮಾಡುವಂಥ ಒಂದು ಶಕ್ತಿ ಆ ಕೋರಿ ಸಿದ್ದೇಶ ಅವನನ್ನು ಆಶೀರ್ವದಿಸಲಿ ಮತ್ತು ಹಡಪದ ಅಪ್ಪಣ್ಣನವರು ಈ ಮಲ್ಲಿಕಾರ್ಜುನ ಸೂಗೂರು ಅವರಿಗೆ ಆಶೀರ್ವದಿಸಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಕರ್ನಾಟಕದ ಹಡಪ ಸಮಾಜ ನಮ್ಮ ಕಲಬುರಗಿ ಜಿಲ್ಲೆ ಇಟ್ಕೊಂಡು ಕರ್ನಾಟಕದಲ್ಲಿರ್ತಕ್ಕಂಥ ನಮ್ಮ ಹಡಪ ಸಮಾಜಕ್ಕೆ ಬಹಳಷ್ಟು ಸಂತೋಷ ತರ್ತಕ್ಕಂಥ ಈ ವಿಷಯವಾಗಿದೆ. ಅದಕ್ಕಾಗಿ ಈ ಸಮಾಜದ ವತಿಯಿಂದ ಈ ರಾಜ್ಯ ಪ್ರಶಸ್ತಿಯನ್ನು ಗುರುತಿಸಿ ನಮ್ಮ ಒಂದು ಸಣ್ಣದಾದಂಥ ಸಮುದಾಯಕ್ಕೆ ಗುರುತಿಸಿ ಏನು ರಾಜ್ಯ ಪ್ರಶಸ್ತಿ ಇವತ್ತು ಗುರುತಿಸ್ಯಾರ ಅಂಥ ಒಂದು ಸಂಸ್ಥೆಗೆ ನಾನು ಹಡಪ ಸಮಾಜದ ವತಿಯಿಂದ ಹೃತ್ಪೂರ್ವಕವಾದಂಥ ಒಂದು ಧನ್ಯವಾದಗಳನ್ನು ಅರ್ಪಿಸುತ್ತಾ, ಇದೇ ರೀತಿ ನಮ್ಮ ಸಮಾಜದವರನ್ನು ಎಲ್ಲ ಸಮುದಾಯಗಳು ಗುರುತಿಸಿ ಒಂದು ಅವರ ಸಾಧನೆಗೆ ಬೆಲೆ ಸಿಗ್ತಕ್ಕಂಥ ಕೆಲಸ ಕಾರ್ಯ ಮುಂದಾಗಲಿ ಅಂತಕ್ಕಂಥ ಒಂದು ಭಾವನೆಯನ್ನು ಸಲ್ಲಿಸುತ್ತಾ, ಇದೇ ರೀತಿಯಾಗಿ ನಮ್ಮ ಹಡಪ ಸಮಾಜ ಬೆಳೀಲಿ, ಎಲ್ಲರ ಗಮನದಲ್ಲಿ ಹಾಗೂ ಸರ್ಕಾರದ ಗಮನದಲ್ಲೂ ಬರ್ತಕ್ಕಂಥ ಗುರುತಿಸಿ ಮುಂದೆ ನಮ್ಮ ಸಮಾಜಕ್ಕೆ ಗುರುತಿಸಲಿ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸುತ್ತಾ ನನ್ನೆರಡು ಮಾತುಗಳನ್ನು ಇಲ್ಲಿಗೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಅಪ್ಪಣ್ಣ. ಶ್ರೀ ಮಾತಾ ಮಾಣಿಕೇಶ್ವರಿ ಗಂಗಾಮತ ವಧುವರರ ಮಾಹಿತಿ ಕೇಂದ್ರದ ವತಿಯಿಂದ ಜನವರಿ 8ನೇ ತಾರೀಕಿನಂದು ಕಲಬುರಗಿ ನಗರದ ವಿಶ್ವೇಶ್ವರಯ್ಯ ಭವನದಲ್ಲಿ 7ನೇ ರಾಜ್ಯಮಟ್ಟದ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಶ್ರೀ ಮಾತಾ ಮಾಣಿಕೇಶ್ವರಿ ವಧುವರರ ಮಾಹಿತಿ ಕೇಂದ್ರ, ನ್ಯೂ ರಾಘವೇಂದ್ರ ಕಾಲೋನಿ, ಗಂಗಾನಗರ, ಕಲಬುರಗಿ ಇದರ ಅಡಿಯಲ್ಲಿ ಕೋಲಿ ಕಬ್ಬಲಿಗ ಗಂಗಾಮತ ವಧುವರರ 7ನೇ ರಾಜ್ಯಮಟ್ಟದ ಸಮಾವೇಶವನ್ನು ದಿನಾಂಕ 8ನೇ ಜನವರಿ 2023ರಂದು ಕಲಬುರಗಿ ನಗರದ ಕೋರ್ಟ್ ರಸ್ತೆಯಲ್ಲಿ ಇರುವ ವಿಶ್ವೇಶ್ವರಯ್ಯ ಭವನದಲ್ಲಿ ಬೆಳಿಗ್ಗೆ 10:30 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ. ಆಸಕ್ತಿಯುಳ್ಳ ಕುಲ ಬಾಂಧವರು ತಮ್ಮ ವಧುವರರ ಫೋಟೋ ಬಯೋಡಾಟಾದೊಂದಿಗೆ ಶ್ರೀ ಮಾತಾ ಮಾಣಿಕೇಶ್ವರಿ ಮಾಹಿತಿ ಕೇಂದ್ರ, ಗಂಗಾನಗರ್, ನ್ಯೂ ರಾಘವೇಂದ್ರ ಕಾಲೋನಿಯಲ್ಲಿ ದಿನಾಂಕ 31ನೇ ಡಿಸೆಂಬರ್ 2022ರ ಒಳಗೆ ಸಲ್ಲಿಸಬೇಕು. ವಧುವರರ ಪರಿಚಯ ಗ್ರಂಥವನ್ನ ಮುದ್ರಿಸಿ ಸಮಾವೇಶದಲ್ಲಿ ಬಿಡುಗಡೆ ಮಾಡಲಾಗುವುದು. ಈ ವಧುವರರ ಸಮಾವೇಶದಲ್ಲಿ ಸಮಾಜದ 2021-22ನೇ ಸಾಲಿನ ಪಿಯುಸಿ ವಿಜ್ಞಾನ, ಕಲಾ, ವಾಣಿಜ್ಯ ಹಾಗೂ SSLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವಾಗಿ ಮೊದಲನೇ ಬಹುಮಾನ 5,000 ರೂಪಾಯಿ, ಎರಡನೆಯ ಬಹುಮಾನ 3,000 ರೂಪಾಯಿ ಕೊಡಲಾಗುವುದು. ಪ್ರತಿಭಾವಂತ ವಿದ್ಯಾರ್ಥಿಗಳು ತಮ್ಮ ಅಂಕಪಟ್ಟಿ, ಜಾತಿ ಪ್ರಮಾಣ ಪತ್ರ, ಪಾಸ್ಪೋರ್ಟ್ ಸೈಜಿನ ಫೋಟೋದೊಂದಿಗೆ ಶ್ರೀ ಮಾತಾ ಮಾಣಿಕೇಶ್ವರಿ ವಧುವರರ ಮಾಹಿತಿ ಕೇಂದ್ರ, ನ್ಯೂ ರಾಘವೇಂದ್ರ ಕಾಲೋನಿ, ಗಂಗಾನಗರ, ಕಲಬುರಗಿಯಲ್ಲಿ ಡಿಸೆಂಬರ್ 31ರ ಒಳಗಾಗಿ ಸಲ್ಲಿಸಬೇಕಾಗಿ ಸೂರ್ಯಕಾಂತ್ ಗುಡ್ಡಡಿಗೆಯವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ.
ಈ ಸುದ್ದಿಗೋಷ್ಠಿಯಲ್ಲಿ ಗೌರವ ಅಧ್ಯಕ್ಷರಾದ ಅಶೋಕ್ ಚಾಂದ್ಕೋಟೆ, ಉಪಾಧ್ಯಕ್ಷರಾದ ಅಮ್ಮಣ್ಣ ಆರ್ ಜಮಾದಾರ್, ಶಿವಾಜಿ ತಳವಾರ್, ಕಾರ್ಯದರ್ಶಿ ಸಾಯ್ಬಣ್ಣ ವಡಗೇರಿ, ವೆಂಕಟೇಶ್ ಗೋಗಿ, ಮಲ್ಲಿಕಾರ್ಜುನ್ ನಾಟಿಕಾರ್, ಶ್ರೀಮಂತ್ ಪಟೇದಾರ್, ಶಂಕರರಾವ್ ಪದ್ಮೆ, ಸೂರ್ಯಕಾಂತ್, ಸಿದ್ದಪ್ಪ ಮಹಾಗಾಂವ್, ಸಿದ್ದಣ್ಣ ಸರಡಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸರ್, ನಾನು ಸೂರ್ಯಕಾಂತ್ ಗುಡ್ಡಡಗಿ, ಮಾತಾ ಮಾಣಿಕೇಶ್ವರಿ ವಧುವರ ಮಾಹಿತಿ ಕೇಂದ್ರದ ಅಧ್ಯಕ್ಷರು. ತಮ್ಮೆಲ್ಲರಿಗೂ ನಮಸ್ಕಾರಗಳು. ಶ್ರೀ ಮಾತಾ ಮಾಣಿಕೇಶ್ವರಿ ವಧುವರ ಮಾಹಿತಿ ಕೇಂದ್ರ, ನ್ಯೂ ರಾಘವೇಂದ್ರ ಕಾಲನಿ, ಗಂಗಾನಗರ, ಕಲಬುರಗಿ ಇದರ ಅಡಿಯಲ್ಲಿ ಕೋಲಿ, ಕಬ್ಬಲಿಗ, ಗಂಗಾಮತ ವಧುವರರ 7ನೇ ರಾಜ್ಯ ಮಟ್ಟದ ಸಮಾವೇಶವನ್ನು ದಿನಾಂಕ 8/1/2023 ರವಿವಾರ ನಗರದ ವಿಶ್ವೇಶ್ವರಯ್ಯ ಭವನದಲ್ಲಿ ಇಂಜಿನಿಯರ್ ಕೋರ್ಟ್ ರಸ್ತೆ, ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದ ಹತ್ತಿರ ಬೆಳಗ್ಗೆ 10:30 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ. ಆಸಕ್ತಿಯುಳ್ಳ ಕುಲಬಾಂಧವರು ತಮ್ಮ ವಧುವರರ ಫೋಟೋ, ಬಯೋಡಾಟಾದೊಂದಿಗೆ ಶ್ರೀ ಮಾತಾ ಮಾಣಿಕೇಶ್ವರಿ ಮಾಹಿತಿ ಕೇಂದ್ರ, ಗಂಗಾನಗರ, ನ್ಯೂ ರಾಘವೇಂದ್ರ ಕಾಲನಿಯಲ್ಲಿ ದಿನಾಂಕ 31/12/2022 ಒಳಗಾಗಿ ಸಲ್ಲಿಸಬೇಕು. ಈ ವಧುವರರ ಪರಿಚಯ ಗ್ರಂಥವನ್ನು ಮುದ್ರಿಸಿ ಸಮಾವೇಶದಲ್ಲಿ ಬಿಡುಗಡೆ ಮಾಡಲಾಗುವುದು. ಈ ವಧುವರರ ಸಮಾವೇಶದಲ್ಲಿ ನಮ್ಮ ಸಮಾಜದ 2021-22 ಸಾಲಿನ PUC ವಿಜ್ಞಾನ, ಕಲಾ ಮತ್ತು ವಾಣಿಜ್ಯ ವಿಭಾಗ ಹಾಗೂ SSLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವಾಗಿ ಮೊದಲನೇ ಬಹುಮಾನ 5,000 ರೂಪಾಯಿ ಹಾಗೂ ಎರಡನೇ ಬಹುಮಾನ 3,000 ರೂಪಾಯಿ ಕೊಡಲಾಗುವುದು. ಪ್ರತಿಭಾವಂತ ವಿದ್ಯಾರ್ಥಿಗಳು ತಮ್ಮ ಅಂಕಪಟ್ಟಿ, ಜಾತಿ ಪ್ರಮಾಣ ಪತ್ರ ಹಾಗೂ ಪಾಸ್ಪೋರ್ಟ್ ಸೈಜಿನ ಫೋಟೋದೊಂದಿಗೆ ಶ್ರೀ ಮಾತಾ ಮಾಣಿಕೇಶ್ವರಿ ವಧುವರರ ಮಾಹಿತಿ ಕೇಂದ್ರ, ನ್ಯೂ ರಾಘವೇಂದ್ರ ಕಾಲನಿ, ಗಂಗಾನಗರ, ಕಲಬುರಗಿಯಲ್ಲಿ ದಿನಾಂಕ 31/12/2022 ಒಳಗಾಗಿ ಸಲ್ಲಿಸಬೇಕಾಗಿ ಕೋರಿಕೆ. ಅಂತರ್ಜಾತಿ ವಿವಾಹ ಹಾಗೂ ಆಸ್ತಿಯಲ್ಲಿ ಅರ್ಧ ಪಾಲು ಕೇಳಿದ್ದಕ್ಕೆ ಸೇಡಂನಲ್ಲಿ ಕೋಲಿ ಸಮಾಜದ ಮುಖಂಡನ ಕೊಲೆ ಮಾಡಲಾಗಿದೆ. ಎಸ್ಪಿ ಈಶಾ ಪಂತ್ ಅವರಿಂದ ಸುದ್ದಿಗೋಷ್ಠಿಯ ಮೂಲಕ ಮಾಹಿತಿ. ಕಲಬುರಗಿ ನಗರದ BSNL ಕಚೇರಿಯ ಹತ್ತಿರವಿರುವ SBI ಬ್ಯಾಂಕ್ನ ಶಾಖೆ, ಪಿಂಚಣಿದಾರರಿಗಾಗಿ ಜರುಗಿದ ರಾಷ್ಟ್ರೀಯ ಜಾಗೃತಿ ಅಭಿಯಾನ ಕಾರ್ಯಕ್ರಮ. ವಿವೇಕಾನಂದ ವಿದ್ಯಾನಿಕೇತನ ಶಾಲೆಗೆ ಆಗಮಿಸಿದ ನಿವೃತ್ತ ಮನೋವೈದ್ಯ ಪ್ರಾಧ್ಯಾಪಕರಾದ ಡಾಕ್ಟರ್ CR ಚಂದ್ರಶೇಖರ್ ಕಲಿಕೆ, ನೆನಪು ಹಾಗೂ ಪರೀಕ್ಷಾ ಸಿದ್ಧತೆ ಕುರಿತು ವಿಶೇಷ ಉಪನ್ಯಾಸ. ಕಲಬುರಗಿ ಸಾಂಸ್ಕೃತಿಕ ಪ್ರತಿಷ್ಠಾನದ ವತಿಯಿಂದ 67ನೇ ಕನ್ನಡ ರಾಜ್ಯೋತ್ಸವ ಆಚರಣೆ, ರಾಜ್ಯೋತ್ಸವ ಪುರಸ್ಕಾರ ಹಾಗೂ ಮಹಾರಾತ್ರಿ ನಾಟಕ ಪ್ರದರ್ಶನ ಸಮಾರಂಭ. ಜೈ ಕನ್ನಡಿಗರ ಸೇನೆ ವತಿಯಿಂದ 67ನೇ ಕನ್ನಡ ರಾಜ್ಯೋತ್ಸವ, ಡಾಕ್ಟರ್ SM ಪಂಡಿತ ರಂಗಮಂದಿರದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ. ಡಾಕ್ಟರ್ ಸಂಪತ್ ಕುಮಾರ್ ಜೆ ಹಿರೇಮಠ ಅವರಿಗಾಗಿ ಜರುಗಿದ ಅಭಿನಂದನಾ ಸಮಾರಂಭ, ಕಲ್ಯಾಣ ಕರ್ನಾಟಕ ಜಂಗಮ ಯುವ ಪಡೆ ಹಾಗೂ ಗೆಳೆಯರ ಬಳಗದ ವತಿಯಿಂದ ಆಯೋಜನೆ. ಹಡಪದ ಸಮಾಜದ ಯುವ ರತ್ನ ಮಲ್ಲಿಕಾರ್ಜುನ್ ಬಿ ಹಡಪದ್ ಸೂಗೂರಿಯನ್ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ನ ವತಿಯಿಂದ ರಾಜ್ಯ ಮಟ್ಟದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ. ಶ್ರೀ ಮಾತಾ ಮಾಣಿಕೇಶ್ವರಿ ಗಂಗಾಮತ ವಧುವರರ ಮಾಹಿತಿ ಕೇಂದ್ರ, ಜನವರಿ 8ರಂದು 7ನೇ ರಾಜ್ಯ ಮಟ್ಟದ ಸಮಾವೇಶ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.